ಇವತ್ತಿನ ನಾವು ನೋಡುವಂತ ವಾಕ್ಯದ ಏನ್ ಹೇಳ್ತಾರೆ, ಇಂಗ್ಲಿಷೇ ಗೊತ್ತಾಯ್ತು, ಹೆಡ್ಲೈನ್ಸ್, ಟಾಪಿಕ್ ಅಂದ್ರೆ ಇವತ್ತಿನ ದೇವರ ಸಂದೇಶದ ಮುಖ್ಯಾಂಶದ ಭಾಗದನ್ನೇ ಅದು ಮುಖ್ಯಾಂಶ. ಹಂಗಂದ್ರೆ ದೇವರು ನಮ್ಮನ್ನು ಕಾದು ಕಾಪಾಡುತ್ತಾನೆ. ಆಮೇಲೆ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಸರಿ, ಆ ನಂಬಿಕೆ ಹೆಂಗ್ ಬಂತು ನಿಮ್ಗೆ? ಹೆಂಗ್ ಬಂತು ನಂಬಿಕೆ? ಒಂದು ವಾಕ್ಯ ಓದಿ, ಇಬ್ರಿಯರ 12ನೇ ಅಧ್ಯಾಯ 2ನೇ ವಚನ, ಅದರಲ್ಲಿ 2 ಲೈನ್ ಓದಿ ಬೇಗ. ಇಬ್ರಿಯರು 12:2. ಇಬ್ರಿಯರು 12:2. ನಂಬಿಕೆಯನ್ನು ಹುಟ್ಟಿಸುವವನು ಯಾರು? ಮನುಷ್ಯನಿಗೆ. ಇವಾಗ ನೀವು ಹೇಳಿದ್ರಿ ನಂಬಿಕೆ ಇದೆ, ಆ ನಂಬಿಕೆ ನಿಮ್ಮದಲ್ಲ, ಆ ನಂಬಿಕೆಯನ್ನು ಹುಟ್ಟಿಸಿದವನು ದೇವರು. ಆಮೇನ್. ಯಾವಾಗ ನೀನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಆವಾಗ ನಿನ್ನಲ್ಲಿ ಆ ದೇವರು ಬಂದ್ಬಿಟ್ರು. ಆಮೇನ್. ಆತ್ಮನಾಗಿ ನಿನ್ನೊಳಗಡೆ ಬಂದ್ಬಿಟ್ರು. ಆ ಆತ್ಮನು ನಿನ್ನಲ್ಲಿದ್ದು ಕೆಲಸ ಮಾಡ್ತಾ ಇದ್ದಾರೆ. ಏನ್ ಕೆಲಸ ಅಂದ್ರೆ, ನಿನಗೆ ನಂಬಿಕೆಯನ್ನು ಹುಟ್ಟಿಸಿದವನು ಅದನ್ನು ಪೂರೈಸುವವನು. ಸಾಕು, ಅದು ನಂಬಿಕೆ ನಿನ್ನಲ್ಲಿ ಹುಟ್ಟಿಸಿದವರು ದೇವರೇ, ಅದನ್ನು ಪೂರೈಸುವವರು, ಸಕ್ಸಸ್ ಮಾಡುವವರು ದೇವರಾಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಅದು ನಾವೇನ್ ಮಾಡ್ಬೇಕು ಹೇಳು? ಸ್ತೋತ್ರ ದೇವರೇ, ವಂದನೆ ದೇವರೇ, நன்றி அப்பா சொல்லணும். நம்பிக்கையை தூண்டுகிறதும் அவரே, அதை பரிபூர்ணமா நிறைவேற்றுகிறதும் அவரே. ஆமென். ஒரு விஷயம் இருக்குது, என்ன விஷயம்? நான் ஜெபம் பண்ணுகிறேன், எப்படி நான் இந்த காரியத்தை நான் பெற்றுக்கொள்வேன், இதை அடைவேன் என்று உனக்குள்ள விசுவாசம் வருது. அந்த விசுவாசத்தை இயேசு தான் தூண்டினார். அது கெடுக்குது பாரு, அது கெடுக்கிறது கூட ஆண்டவர் தான் காரணம். ஆமென். அதுதான் உனக்குள்ள அந்த நம்பிக்கை தாட்டு வர வச்சிருந்தா அவர் தான். அது கை கெச்சிச்சு பாரு, அந்த பாகியத்தை செய்ததும் ஆண்டவர் தான். ஆமென். ஹல்லேலூயா. அதனால எது வந்தாலும் தேவனுடைய நாமம் மகிமைப்படுத்தினே இருக்கணும். ஆமென். ஹல்லேலூயா. எது வந்தாலும் தேவனுடைய நாமத்தை மகிமைப்படுத்துங்க. வாழ்க்கையில எவ்வளோ பிரச்சனை, போராட்டம், சத்துருடைய கிரியை, ஆனாலும் என்னை அளித்த தேவன் உண்மை உள்ளவர் என்று அந்த நம்பிக்கையை தூண்டினவர், அதை பரிபூர்ணமா நிறைவேற்றுகிறவர் எனக்குள்ள இருப்பதனால நான் எதுக்கும் கலக்கம் அல்ல. ஆமென். ஹல்லேலூயா. பிரைஸ் தி லார்ட். அதே போல உங்களுடைய வாழ்க்கையிலும் நீங்க நினைக்கணும், ஆமோ நம்பிக்கையை எனக்குள்ள ஏற்படுத்துங்க அவர்தான், அதை ஆசீர்வதிக்கிறதும் அவர்தான். உங்களுக்குள்ள ವಿಶ್ವಾಸ வரணும். ಸರಿ, ದೇವರು ನಮ್ಮನ್ನು ಕಾದು ಕಾಪಾಡುತ್ತಾನೆ. ಆದಿಕಾಂಡ 12ನೇ ಅಧ್ಯಾಯನ ನಾವು ಓದುವಾಗ ಅಲ್ಲಿ ಆಬ್ರಹಾಮ್ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಈ ಆಬ್ರಹಾಮನ ತಂದೆ ಏನ್ ಕೆಲಸ ಮಾಡ್ತಾ ಇದ್ದ ಅಂದ್ರೆ, ವಿಗ್ರಹಗಳನ್ನು ಮಾಡಿ ಮಾರುವವನಾಗಿದ್ದ. ಅಂದ್ರೆ ಮಣ್ಣಿನಿಂದ ವಿಗ್ರಹಗಳನ್ನು ಮಾಡಿ ಅದನ್ನು ಸೇಲ್ ಮಾಡುವವನಾಗಿದ್ದ. ಆಬ್ರಹಾಮನಿಗೆ ದೇವರು ಯಾರಂತ ಗೊತ್ತಿಲ್ಲ. ಆದರೂ ಅವರ ದೇವತೆಗಳ ಮೇಲೆ, ಆ ಗೊಂಬೆಗಳ ಮೇಲೆ ಅವನು ಕೋಪ ಇತ್ತು ಆಬ್ರಹಾಮಿಗೆ. ಅಲ್ಲೇ ಯಾಕೆ ಗೊಂಬೆ ಮಾತಾಡಲ್ಲ? ಯಾಕೆ ಗೊಂಬೆ ಏನು ಮಾಡಲ್ಲ? ಅವಾಗ ಇವನು ಇದು ನಿಜವಾದ ದೇವರಾಗಿದ್ದಿದ್ರೆ ಮಾತಾಡಬೇಕಾಗಿತ್ತು. ನಿಜವಾಗಿ ದೇವರಾಗಿದ್ದಿದ್ರೆ ಎದ್ದು ನಡಿಬೇಕಾಗಿತ್ತು. ಇದು ನನ್ನ ತಂದೆ ಮಾಡ್ತಾ ಇದ್ದಾರೆ, ಇದು ಕೇಳ್ತಾ ಇಲ್ಲ, ಇದು ಮಾತಾಡ್ತಾ ಇಲ್ಲ ಅಂತ ಅದ್ರ ಮೇಲೆ ಇವನಿಗೆ ಫಸ್ಟೇ ಕೋಪ ಇತ್ತು, ವಿಗ್ರಹಗಳ ಮೇಲೆ. ಆದ್ರೆ ಒಂದು ದಿನ ದೇವರು, ಜೀವವುಳ್ಳ ದೇವರು, ಈ ಭೂಮಿ ಆಕಾಶ ಸರ್ವವನ್ನು ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನಾದ ದೇವರು ಸ್ವರವನ್ನು ಆಬ್ರಹಾಮನ್ ಕೇಳ್ತಾನೆ. ಆಮೇಲೆ ಏನ್ ಕೇಳ್ತಾನೆ? ಓದಿ 12. ಯೆಹೋವನು, ಹಂಗಂದ್ರೆ ದೇವರ ಒರಿಜಿನಲ್ ಹೆಸರು ಯೆಹೋವಾ. ಇಂಗ್ಲಿಷಲ್ಲಿ ಯಾವೆ, ಇನ್ನ ಇಬ್ರು ಭಾಷೆಯಲ್ಲಿ ಬೇರೆ ಬೇರೆ ಪದಗಳಿಂದ ಆ ದೇವರ ನಿಜವಾದ ಹೆಸರು ಬರುತ್ತೆ. ಆಮೇಲೆ ಯೆಹೋವಾ, ಆ ದೇವರು
ನಿಜವಂತ ದೇವರು, ಭೂಮಿ ಆಕಾಶ ಸರ್ವವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು, ಜೀವವುಳ್ಳ ಸತ್ಯ ದೇವರು ಅಬ್ರಹಾಮನ ಒಟ್ಟಿಗೆ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ? ಅಬ್ರಹಾಮನೇ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಸಾಕು. ಈ ಸ್ವರವನ್ನು ಕೇಳಿದ ತಕ್ಷಣ ಅಬ್ರಹಾಮ್ನಿಗೆ ಯಾವ ರೀತಿ ರಿಯಾಕ್ಷನ್ ಇದ್ದಿರುತ್ತೆ ಸ್ವಲ್ಪ ನೆನೆಸಿ ನೋಡಿ. ಅವನಿಗೆ ವಯಸ್ಸು 75 ವಯಸ್ಸಾಗಿದೆ. ಎಷ್ಟಾಗಿದೆ? 75 ವಯಸ್ಸಾಗಿದೆ. ಅವನ ಮಗುವಿಂದ ತಿಳುವಳಿಕೆ ಬೆಳೆದು ಪ್ರಾಯದ ಮಗನಾಗಿ ಮಾರ್ಪಟ್ಟು ಇವಾಗ ಇನ್ನ ಪ್ರಾಯದಲ್ಲೇ ಇದ್ದಾರೆ. ಇವರು 75ಗೆ ಆ ಕಾಲದಲ್ಲಿ ಯಾರು ಮುದುಕಿರು ಆಗಲ್ಲ. ಇನ್ನ ಸ್ವಲ್ಪ ಇವಾಗ ನಮ್ಮ ವಯಸ್ಸು ಎಷ್ಟು ಆ ಥರನೇ ಇದ್ದಾರೆ ಅಬ್ರಹಾಮ್ 75ಅಲ್ಲಿ. ಆದ್ರೆ ಮೊದಲ ಸ್ವರ ಜೀವವುಳ್ಳ ದೇವರು ಮಾತಾಡುವಾಗ ರಿಯಾಕ್ಷನ್ ಹೆಂಗಿದ್ದಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಆದ್ರೆ ಆ ಮಾತನ್ನು ಇವನು ಕಿವಿಗೊಟ್ಟು ಕೇಳಿದ. ಅವನು ಗೊತ್ತಾಗಾಯ್ತು, ನಾವು ಇಷ್ಟು ದಿನ ತಿಳ್ಕೊಂಡಿದ್ದ ದೇವರು ಗೊಂಬೆಗಳಲ್ಲ, ಈತನ ಸ್ವರವನ್ನು ನಾನು ಕೇಳ್ತಾ ಇದ್ದೀನಿ ಅಂತ. ಆ ಸ್ವರಕ್ಕೆ ಅವನು ಏನ್ ಮಾಡ್ದ? ತನ್ನನ್ನು ತಗ್ಗಿಸಿಕೊಂಡು ಆ ಸ್ವರವನ್ನು ಕೇಳಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಕೃತಿಗೆ ತರುವೆನು. ಹಂಗಂದ್ರೆ ಕಾಲಕ್ಕೂ ಅಬ್ರಹಾಮನೇ ನಿನ್ನ ಹೆಸರು ಬೈಬಲಿಂದ ಜನ ಮಾತಾಡುವ ಹಾಗೆ ಕಾಲಕ್ಕೂ ನಿನ್ನ ಹೆಸರನ್ನು ನಾನು ಪ್ರಕೃತಿಗೆ ತರುವೆ. ಅಂದ್ರೆ ಆತನ ಮಾತನ್ನು ಎಲ್ಲ ಜನ ಕೇಳಬೇಕು. ಆತನ ಹೆಸರು ಎಲ್ಲರೂ ಕೇಳಿಸಿಕೊಳ್ಳಲ್ಪಡಬೇಕು. ಆತನ ಸಾಕ್ಷಿ, ಆತನ ವಾಕ್ಯದ ಪ್ರಕಾರ, ದೇವರು ಮಾಡಿದ ಅದ್ಭುತ ಪ್ರಕಾರ ಅಬ್ರಹಾಮನನ್ನು ಮಾತಾಡಲೇಬೇಕು ಕಾಲಕ್ಕೂ ಅಂತ ದೇವರು ವಾಗ್ದಾನ ಮಾಡ್ತಾರೆ. ಆಮೇಲೆ ನೀನು ಆಶೀರ್ವಾದ ನಿಧಿಯಾಗಿರುವಿ. ನಿಧಿ ಅಂದ್ರೆ ಜಾಸ್ತಿ, ಸೌಕಾರ ಅಂದ್ರೆ ಸ್ವಲ್ಪ. ನಿಧಿ ಇರೋನು ಅದು ಜಾಸ್ತಿ ಇರೋನು. ನಿನ್ನ ಆ ತರ ಆಶೀರ್ವಾದ ಮಾಡಿ ನಿನ್ನನ್ನು ಅರಸುವವರನ್ನು ಅರಸುವೆನು. ಆ ಕಾಲದಲ್ಲಿ ದೇವರು ಹೇಳಿದ್ರು, ನಿನ್ನ ಆಶೀರ್ವಾದ ಮಾಡುವವನು ನಾನು ಆಶೀರ್ವಾದ ಮಾಡ್ತೀನಿ, ನಿನ್ಗೆ ಯಾರನ್ನ ಶಾಪ ಕೊಟ್ರೆ ನಾನು ಅವ್ರಿಗೆ ಶಾಪ ಕೊಡ್ತೀನಿ ಅಂತ ಹಳೆ ಒಡಂಬಡಿಕೆಯಲ್ಲಿ ದೇವರು ಅಬ್ರಹಾಮ್ ಒಟ್ಟಿಗೆ ಮಾತಾಡ್ತಾರೆ. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರು, ನಿನ್ನ ಮೂಲಕ ಹಂಗಂದ್ರೆ ನಿನ್ ಮೂಲಕ ನಿನಗೆ ಕೊಟ್ಟಂತ ವಾಗ್ದಾನ ಎಲ್ಲಾ ಜನರಿಗೂ ಅದು ಆಶೀರ್ವಾದ ಉಂಟು ಮಾಡುತ್ತೇನೆ ನಿನ್ನ ಮೂಲಕ ಎಂದು ಹೇಳಿದನು. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಲೋಟನು ಸಂಗಡ ಹೋದನು. ಅಬ್ರಹಾಮನ ಅಣ್ಣನ ಮಗನು ಜೊತೆಲಿ ಹೋದ. ಅಬ್ರಹಾಮನು ಅವನು ಇದ್ದಂತ ಕಾರಾನ್ ದೇಶವನ್ನು ಪಟ್ಟಣವನ್ನು ಬಿಟ್ಟು ಹೊರಟಾಗ 75 ವರ್ಷ ಅವನ ಊರು ಬಿಟ್ಟು, ತಂದೆಯ ಊರನ್ನು ಬಿಟ್ಟು ದೇವರು ಹೇಳಿದ ಮಾತಿಗೆ ವಿಧೇಯನಾಗಿ ಅವನು ಅಲ್ಲಿಂದ ಹೊರಟು ಹೋಗುವಾಗ ಎಷ್ಟು ವಯಸ್ಸು? 75 ವಯಸ್ಸಲ್ಲಿ ಅವನು ಹೋದ. ಇವಾಗೆಲ್ಲ 50 ವಯಸ್ಸಿಗೆ 55ಗೆ ಮುದುಕರು ಹಾಕ್ಬಿಡ್ತಾರೆ. ಆಗಿನ ಊಟ ಬೇರೆ, ಆಗಿನ ಗಾಳಿ ಬೇರೆ, ವಾತಾವರಣನೇ ಬೇರೆ. ಇವಾಗೆಲ್ಲ ಮೆಡಿಸಿನ್ ಫುಡ್ಡು, ಗಾಳಿ ಎಲ್ಲ ನೋಡಿದ್ರೆ ಏನಿದೆ, ಎಲ್ಲ ಕೆಮಿಕಲ್ ಗಾಳಿ. ಹೊಗಲ್ಲ, ಪೆಟ್ರೋಲ್ ಡೀಸೆಲ್ ಹೋಗೋದ ಕುಚಿನ್ಗುರ ನಾವು ಎಲ್ಲ ಬಾಡಿ ವೀಕ್ ಆಗಿ 50-60 ಕಿಲೋ ಏನಾಯಿಡೋ ನೆಗರು ಬಿದ್ದು ಸಾಯ್ತೀವಿ ಅಲ್ವಾ ಅಂತಾನೆ ಹೇಳ್ತೀವಿ. அப்போ இந்த ஃபுட்டெல்லாம் வேறு. ஆனால் ஆபிரகாமுக்கு 75 வருஷம் ஆயிருக்குது. மனைவி சாராள் இருக்கிறா. ஆனால் இவங்களுக்கு என்ன இல்லை, வாரிசு இல்லை. ஆனால் ஆண்டவர் என்ன சொல்லிட்டாரு, உனக்கு வாரிசு கொடுக்குற பூமியின் மரணை போல, வானத்தின் நட்சத்திரத்தின் போல அப்படின்னு சொல்லிட்டாரு. சொன்ன உடனே இவங்க என்ன நினைச்சிட்டாங்க, அந்த வருஷத்துக்குள்ள நம்மளுக்கு ஈசாக் பிறந்துட போறான். அந்த பேரு கூட பாருங்க, ஆண்டவர் தான் சொல்றாரு. முன்னாடி வரும்போது உனக்கு ஒரு மகன் பிறக்கிறான், அவனுக்கு ஈசாக்கன்னு பேர் வை. பேர் கூட ஆண்டவர் தான் கொடுக்குறார். இன்னைக்கு நம்மளும் சர்ச்சில் என்ன பண்றோம், குழந்தைங்களுக்கு பிரதிஷ்டை பண்றோம், பேர் கொடுக்குறோம். அது பாஸ்டர் கொடுத்தாருன்னு நினைக்க கூடாது. அது தேவனே
பரலோகத்திலே முன்குறித்து கொடுத்த பேர்கள் என்று நாம் நினைத்து கொள்ள வேண்டும். அந்த பேரை வச்சுதான் அந்த குழந்தைங்களை கூப்பிடணும். என்ன பண்ணும்? யாருக்கும் நம்ம பயப்படுற அவசியம் இல்லை. சரீரத்தை கொன்று ஆவியை கொல்லாதவனுக்கு நம்ம பயப்படுற பதிலு சரீரத்தையும் ஆவியை ரெண்டுத்தையும் கொல்ற அதிகாரம் உள்ள தேவனுக்கு நம்ம பயப்படணும். அப்போ அது பரலோகத்திலிருந்து வர பேர். இப்போ இயேசு பிறந்தாரு. இயேசு பிறக்கிறதுக்கு முன்பதாக பிதா தேவதூதன் இடத்துல சொல்றாரு இயேசு என்று பேர் வைக்க சொல்லுவாங்க. யாருக்கு? தாய் தகப்பன் யோசப்புக்கும் மரியாதை. அவன் தான் இயேசுவின் பேரிடுமா, இயேசுவின் பேர் வை. இது தேவனால குறிக்கப்பட்டது. இப்போ இயேசு பிறந்தாரு. இப்போ மட்டும் நம்ம இயேசுன்னு பேசி நிக்கிறோமா இல்லையா? ஹல்லேலூயா. அப்போ நமக்கு தேவனால வந்த அந்த பேர்களை நாம் அதிகமா அந்த குழந்தைகளை நாம் கூப்பிடும் போது தேவநாமம் மகிமைப்படும். அதுல கூட ஆமென். தேவநாமத்தை அதுல நாம் மகிமைப்படுத்தணும். புரியுதுங்களா? ஹல்லேலூயா. பட்ட பேருக்கு ஏதோ ஒண்ணு வச்சிருந்தா கூட அந்த நாம கொடுத்த வானத்துக்கு கீழே பூமிக்கு மேல மேலான நாமம் கொடுத்த அந்த பேரை என்ன பண்ண நம்ம உபயோகிக்க ஆரம்பிக்கணும். உபயோகிக்கும் போதுதான் அந்த பேரானது அந்த பிள்ளைகள் வளர்ந்து அநேகருக்கு தேவனுடைய சத்தியத்தை சொல்வார்கள். ஆமென். சத்தியத்தை சொல்வார்கள். நம்ம பாட்டு பாடுறதுனால விடுதலை ஆகிறோமா? பாடல்களை பாடுறோமே அதுல நம்ம விடுதலை ஆகிறோமா? ஜபிக்கிறதுனால விடுதலை ஆகிறோமா? இல்ல. யோவான் 8ஆம் அதிகாரத்தில் சொல்லுது, சத்தியத்தை அறிந்து கொள்ளுங்க, சத்தியமே உங்களை விடுதலை ஆகுது. பாடல்களே நம்மளை விடுதலை ஆக்காது, ஜபம் விடுதலை ஆக்காது. தேவனுடைய வார்த்தை தான் நம்மளை விடுதலை. அந்த ವಾರ್ತೆಯೇ ದೇವನ್. ಆಮೇನ್. ಆ ವಾಕ್ಯನೇ ದೇವರಾಗಿರ್ತಾರೆ. ಆವಾಗ ಆ ವಾಕ್ಯವಾದವನು ಕೊಡುವಂತ ಆ ಹೆಸರುಗಳನ್ನು ನಾವು ಉಪಯೋಗಿಸುವಾಗ ಆತನ ನಾಮ ಮಹಿಮೆ ಪಡುತ್ತೆ. ಆ ಮಕ್ಕಳು ಲೋಕದ ಜನರ ಮಧ್ಯದಿಂದ ಹಾಗಂದ್ರೆ ಸೈತಾನನ ಕ್ರಿಯೆಯಿಂದ ಆ ಹೆಸರು ಹೊಂದಿಕೊಂಡಿರುವವರು ಬಿಡುಗಡೆ ಹೊಂದಿಕೊಳ್ಳುತ್ತಾರೆ. ಆಮೇನ್. ಹಲ್ಲೆಲೂಯಾ. ಹೆಚ್ಚಾಗಿ ನಾವು ಮಾತಾಡುವಾಗ ದೇವರ ನಾಮ ಅವ್ರ ಮೇಲೆ ಇರುವಾಗ ದೇವರ ಆ ಪ್ರಸನ್ನತೆ ಅವರೊಟ್ಟಿಗೆ ಇರುವುದರಿಂದ ಅವರು ಈ ಲೋಕದಲ್ಲಿ ಸೈತಾನ ಕ್ರಿಯೆಯಿಂದ ಅವರು ಬಿಡುಗಡೆ ಹೊಂದುತ್ತಾರೆ. ಅನೇಕರನ್ನು ಬಿಡುಗಡೆ ಮಾಡುವವರಾಗಿರ್ತಾರೆ. ಅದನ್ನು ತಿಳ್ಕೊಂಡು ನಾವು ಆ ಹೆಸರು ಹೇಳಿ ಕರೆದು ಆ ಮಕ್ಕಳಿಗೆ ಆ ದೇವರ ವಾಕ್ಯವನ್ನು ತಿಳಿಸುವಾಗ ಖಂಡಿತವಾಗಿ ಆ ಹೆಸರಿಗೆ ತಕ್ಕ ಹಾಗೆ ಆ ಮಕ್ಕಳು ಬೆಳೆಯುತ್ತಾರೆ. ಆಮೇನ್. ಹಲ್ಲೆಲೂಯಾ. ಅಬ್ರಹಾಮಿಗೆ ದೇವರು ಹೇಳಿದ್ರು 75 ವರ್ಷದಲ್ಲಿ ನಿನ್ನ ದೊಡ್ಡ ಸಂತತಿಯಾಗಿ ಮಾಡುತ್ತೇನೆ ಅಂತ ಹೇಳಿದ್ರು ದೇವರು. ಅದೇ ಪ್ರಕಾರ ದೇವರು ಇನ್ನ 25 ವರ್ಷ ಸೈಲೆಂಟ್ ಆಗಿದ್ದು. ವಾಗ್ದಾನ ಮಾಡಿದ 75 ವರ್ಷ. ಇವನೇನ್ ತಿಳ್ಕೊಂಡ, ಬರೋ ವರ್ಷ ದೇವರು ಹೇಳ್ಬಿಟ್ಟಿದ್ದಾರೆ, ಊರ್ ಬಿಟ್ಟು ನಾನು ಹೋಗಿದ ತಕ್ಷಣ ಬರೋ ವರ್ಷದಲ್ಲಿ ನನ್ನ ಹೆಂಡತಿ ಮಗು ಇಡ್ತಾಳೆ, ಗರ್ಭವತಿ ಆಗ್ತಾಳೆ, ಮಗು ಇಡ್ತಾಳೆ, ದೇವರಾಗಿದ್ದ ಹೇಳಿದ ತಕ್ಷಣ ಅವನ ಮೂಲಕ ಹುಟ್ಟವರೆಲ್ಲ ದೊಡ್ಡ ಸಂತತಿ ಆಗ್ತಾರೆ ಅಂತ ಇವನು ತಿಳ್ಕೊಂಡಿರ್ತಾನೆ. ಅದು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆಯ್ತು, 4 ವರ್ಷ ಆಯ್ತು, 5 ವರ್ಷ ಆಯ್ತು, ಏನೇನೂ ಇಲ್ಲ. ಕೊನೆಯದಾಗಿ ಅವನು ಏನೇನ್ಬಿಡ್ತಾನೆ ಗೊತ್ತಾ ದೇವ್ರ ಹತ್ರ? ಅದೇ ಆದಿಕಾಂಡ 17ನೇ ಅಧ್ಯಾಯ ಓದಿ. ಅಬ್ರಹಾಮನು ನೋಡಿ, ಅಬ್ರಹಾಮನು 99 ವರ್ಷ ಆಗ್ಬಿಟ್ಟ. ಇವಾಗ ಎಷ್ಟು ವರ್ಷ ಆಗ್ಬಿಟ್ಟ? 99 ವರ್ಷ ಆಗ್ಬಿಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಮುಂಚೆ ಏನಾಗಿತ್ತು ಗೊತ್ತಾ? ಅಲ್ಲಿ ಅವ್ರ ಹೆಂಡತಿಗೆ ಮಗು ಬೇಕು, ನಾನು ದತ್ತು ತಗೊಳ್ತೀನಿ ಅಂತ ಕೆಲಸದವ್ರನ್ನ ಮದುವೆ ಅವನು ಕಮ್ಮಿ ವಯಸ್ಸಿರುವಾಗಲೇ ಏನಾಯ್ತು, ಮಗು ಹುಟ್ಟುಬಿಡ್ತು. ಇವಾಗ ಅಲ್ಲಿ ನಾವು ನೋಡುವಾಗ ಒಂದು ಸಾರಾಳಿಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಇಲ್ವಲ್ಲ. ಆ ತರ ಪ್ರಾಬ್ಲಮ್ ಇದ್ದಿದ್ರೆ 99 ವಯಸ್ಸು 97 5 6 ವಯಸ್ಸಲ್ಲಿ ಸಾರಾಲ್ ಮಗು ಹುಡ್ತಾ ಇದ್ದಿಲ್ಲ. ಪ್ರಾಬ್ಲಮ್ ಅಲ್ಲಿಲ್ಲ. ಅಬ್ರಹಾಮ್ನಿಗೂ ಪ್ರಾಬ್ಲಮ್ ಇಲ್ಲ, ಸಾರಾಲ್ಗೂ ಪ್ರಾಬ್ಲಮ್ ಇಲ್ಲ. ಹಲ್ಲೆಲೂಯಾ. ದೇವರು ಕಾದು ಕಾಪಾಡಿ ನಡೆಸುವಂತ ದೇವರು. ಆಮೆನ್. ಕಾಯ್ತಾನೆ ದೇವರು. ಯಾವುದೋ ಒಂದು ವಿಷಯಕ್ಕಾಗಿ ದೇವರು ಖಂಡಿತ ಕಾಯ್ತಾನೆ. ಅದು ಒಡನೆ ನಡೆಯಲ್ಲ. ನಾವು ಹಲವಾರು ದಿನದಿಂದ ಪ್ರಾರ್ಥನೆಗಳು ಮಾಡಿರ್ಬೋದು, ಆದ್ರೆ ಒಡನೆ ಏನಾಗಿಲ್ಲ, ನಡೆದಿರಲ್ಲ. ಆದ್ರೆ ಖಂಡಿತವಾಗಿ ದೇವರು ಹೇಳಿದ್ರೆ
ಖಂಡಿತವಾಗಿ ಅದನ್ನು ನೆರವೇರಿಸ್ತಾನೆ. ಯಾವಾಗ ಅಂದ್ರೆ ಸ್ವಲ್ಪ ದಿನ ತಡವಾಗುತ್ತೆ. ಆಮೇನ್. ಅದಕ್ಕೆ ನಮ್ಗೆ ಹೇಳ್ತಾರೆ ದೇವರು, ತಡವಾದ್ರೂ ನಿನ್ನ ನಂಬಿಕೆಯನ್ನು ನೀನು ಬಿಡಬೇಡ. ಆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಖಂಡಿತವಾಗಿ ಅದನ್ನು ನೆರವೇರಿಸುವವನಾಗಿರ್ತಾನೆ. ಆಮೇನ್. ಹಲ್ಲೆಲೂಯ. ಇಲ್ಲಿ ಕೆಲಸದವ್ರಿಗೆ ಮಗು ಹುಟ್ಟಾಯ್ತು, ಆದ್ರೆ ವಾರಿಸ್ ಆಗಲ್ಲ. ವಾರಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಮೊದಲ ಹೆಂಡತಿ ಮೂಲಕವಾಗಿ ಹುಟ್ಟುವವನೇ ವಾರಿಸಾಗಿ ಕಾಣಲ್ಪಡ್ತಾನೆ. ಅವನೇ ವಾಗ್ದಾನ ಮಗುವಾಗಿ ಕಾಣಲ್ಪಡ್ತಾನೆ. ಈ ಎರಡನೇ ಮದುವೆ ಆಗಿ ಆ ಮಗು ಅದು ವಾಗ್ದಾನದ ಇದ್ರ ರೀತಿಯಲ್ಲಿ ಬರೋ ಚಾನ್ಸಸ್ ಇಲ್ಲ. ಇವನು ಯೋಚನೆ ಮಾಡಿರ್ಬೋದು, ದೇವರು ಸಾರಾಲಲ್ಲಿ ಮಗು ಹುಟ್ಟುತ್ತದೆ ಅಂತ ಹೇಳಿದ್ರಲ್ಲ, ಸಾರಾಲಲ್ಲಿ ವಾಗ್ದಾನ ಮಗು ಹುಟ್ಟಿಲ್ಲ, ಕೆಲಸದವಳ ಹತ್ರ ಹುಟ್ಟಿದೆ, ಇದು ವಾಗ್ದಾನ ಮಗು ಇಲ್ಲ ಅಂತ ಕೂಡ ಇವನು ಸಂದೇಹದಿಂದ ಇವನು ಯೋಚನೆ ಮಾಡಿರ್ಬೋದು. ಮಗುವನ್ನು ತಿಳ್ಕೊಂಡಿರ್ಬೋದು, ಓ ಸಾರಾಳಲ್ಲಿ ಗರ್ಭದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದಕ್ಕೆ ನೋಡು ಕೆಲಸದವ್ರಿಗೆ ಮಗು ಹುಟ್ಟೈತೆ, ಈ ನನ್ನ ಹೆಂಡತಿಗೆ ಮಗು, ಹಿಂಗೂ ಕೂಡ ಇವನು ತಿಳ್ಕೊಂಡಿದ್ದಿರ್ಬೋದು, ಸಂಶಯ ಪಟ್ಟಿರ್ಬೋದು. ಅಲ್ವಾ? ಹೌದಾ ಅಲ್ವಾ? ಹೌದಾ ಅಲ್ವಾ? ಹೌದು. ಮತ್ತೆ ಅವನು ಏನ್ ಹೇಳ್ತಾನೆ ಇಲ್ಲಿ, ಅಬ್ರಹಾಮನು 90 ವರ್ಷದವನಾದಾಗ ಮತ್ತೆ ದೇವರು ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು. ಸರ್ವಶಕ್ತ ಅಂದ್ರೆ ಏನು? ಸರ್ವಶಕ್ತನಾದ ದೇವರು ಅಂದ್ರೆ ಏನು? ಆತನ ಕೈಯಲ್ಲಿ ಆಗದಿರೋ ಕಾರ್ಯ ಒಂದಿಲ್ಲ ಅಂತ ಅರ್ಥ. ಆಮೇನ್. ಅವ್ರ ನಾಳೆ ಕೂಡಾದ ಕಾರ್ಯವೆಂದ್ರೆ ಅರ್ಥ. ಅಂದ್ರೆ ಸರ್ವಶಕ್ತನಾದ ದೇವರು ಅಂದ್ರೆ ಆತನಲ್ಲಿ ಆಗದಿರೋ ಕಾರ್ಯ ಒಂದೂ ಇಲ್ಲ. ಆಮೇನ್. ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ, 75 ವರ್ಷದಲ್ಲಿ ಕರೆದ್ರು, ವಾಗ್ದಾನ ಮಾಡಿದ್ರು, ನಿನ್ನ ಸಾರಾಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನ ಮೂಲಕ ದೊಡ್ಡ ಜನರೇಷನ್ ಅದು ತೋರಿಸ್ಬಿಟ್ರು, ಆಕಾಶನ ತೋರಿಸ್ಬಿಟ್ರು, ಅಲ್ಲೆಲ್ಲಿ ನಕ್ಷತ್ರ ಎಣಿಸಕ್ ಆಗುತ್ತಾ? ಆಗಲ್ಲ. ಹಂಗೆ ತಾನೆ ನಿನ್ನ ಸಂತತಿ ಇವಾಗಿದ್ದಾರೆ. ಮರಳು ಎತ್ತು ಆ ತೂರು ಹಿಂಗೆ ತೂರ್ದ ಎಣಿಸೋದು, ಎಣಿಸಕ್ ಆಗಲ್ಲ. ಆ ತರ ನಿನ್ನ ಸಂತತಿ ಇವಾಗಿದ್ದಾರೆ. ದೇವರು ಸರ್ವಶಕ್ತನಾದ ದೇವರು ಅದನ್ನು ಹೇಳಿದ್ರೆ ಮುಗೀತು. ಆಮೇಲೆ ಇವತ್ತಿದ್ದಾರೆ ಇಸ್ರೇಲ್ ಜನರು, ಎಷ್ಟೋ ಕೋಟಿ ಜನ, ಆಶೀರ್ವಾದ ನಿಧಿಯಾಗೇ ಇದ್ದಾರೆ ಇಸ್ರೇಲ್ ಜನರು. ಆಮೇಲೆ ದೊಡ್ಡ ಸೌಕಾರರು. ದೇವರು ಹೇಳಿದ ಹಾಗೆ, ಸರ್ವಶಕ್ತನಾದ ದೇವರು ಹೇಳಿದ ಹಾಗೆ ಅವರ ಸಂತತಿ ಹೆಚ್ಚಿತು, ಐಶ್ವರ್ಯವಂತರಾಗಿ ಇದ್ದಾರೆ ಅವರು. ಆಮೇಲೆ ದೇವರು ಕೊಟ್ಟಂತ ವಾಗ್ದಾನ, ಅಬ್ರಹಾಮ ಕೊಟ್ಟಂತ ವಾಗ್ದಾನ ದೇವರು ನೆರವೇರಿಸ್ತಾರೆ. ಇಲ್ಲಿ ಸರ್ವಶಕ್ತನಾದ ದೇವರು ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು. ನೀನು ಜಾಸ್ತಿ ನನಗೆ ವಿರೋಧವಾಗಿ ಮಾಡಕ್ ಹೋಗ್ಬೇಡ, ಮಾತಾಡಕ್ ಹೋಗ್ಬೇಡ, ದೋಷಿಯಾಗಿರ್ಬೇಡ. ಹಾಗಾದ್ರೆ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ನನ್ನ ನಾಮವು ದೂಷಣೆಗೆ ಒಳಗಾಗಬಾರ್ದು. ಇಲ್ಲಿ ಇವನು ಯಾವ ಪಾಪ ಮಾಡ್ತಾ ಇಲ್ಲ, ಆದ್ರೆ ಇವನು ಏನ್ ಮಾಡ್ತಾ ಇದ್ದಿರ್ಬೋದು ಹೃದಯದಲ್ಲಿ, ಮನಸ್ಸಲ್ಲಿ, ಹಾಗಾದ್ರೆ ಮಗು ಹುಟ್ಬಿಡ್ತು, ಸಾರಾಲ್ಗೆ ಮಗುವೇ ಹುಟ್ಟಿಲ್ಲ, ಸಾರಾಲ್ ಏನೋ ಪ್ರಾಬ್ಲಮ್ ಇದೆ. ದೇವರು ಹೇಳಿದ್ರು, ನೋಡ ಇಷ್ಟು ವರ್ಷ ಆಗಿ ಕೂಡ ನನ್ನ ಹೆಂಡತಿಗೆ ಈ ತರ ಯೋಚನೆ ಮಾಡಿರ್ತಾನ ಇಲ್ವಾ? ಅದಕ್ಕೆ ದೇವರು ಹೇಳ್ತಾರೆ, ಸರ್ವಶಕ್ತನಾದ ದೇವರು ನನಗೆ ಒಳ್ಳೆ ರೀತಿಯಾಗಿ ಯೋಚನೆ ಮಾಡ, ನನ್ನಲ್ಲಿ ದೋಷಿ ಆಗ್ಬಿಡ್ಬೇಡ ನೀನು, ನಾನು ವಾಗ್ದಾನ ಮಾಡಿದ್ದೀನಿ, ಆದರೆ ಸರ್ವಶಕ್ತನಾದ ದೇವರು ನನ್ನ ಕೈಯಲ್ಲಿ ಆಗ್ದಿರೋ ಕಾರ್ಯ ಒಂದಿಲ್ಲ, ಎಲ್ಲವೂ ಆಗುತ್ತೆ ಅಂತ ಹೇಳಿ, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅಧಿಕವಾದ ಸಂತತಿಯನ್ನು ಕೊಡುವೆನು ಅಂತ ಮತ್ತೆ ದೇವರು 99 ವಯಸ್ಸಲ್ಲಿ ಹೇಳ್ತಾ ಇದ್ದಾರೆ. ಅಬ್ರಹಾಮಿಗೆ ಮುದುಕ ಆಗ್ಬಿಟ್ಟ, ಇವಾಗ ಆಯಮ್ಮವು ಮುದುಕಿ ಆಗ್ಬಿಡ್ತು. ಚೆನ್ನಾಗಿ ಗಮನಿಸಿ, ಸಾಯಂಕಾಲ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂತಾನೆ ಇಲ್ಲಿ ಮಾತಾಡ್ತಾ ಇದ್ದೀನಿ. 15 ನಿಮಿಷದಲ್ಲ ಈ ಪ್ರಸಂಗ ಮಾಡೋಕ್ಕಾಗಲ್ಲ, 1.5 ಗಂಟೆದಲ್ಲಿ ಕೂಡ ಈ ಪ್ರಸಂಗ ಅಲ್ಲಿ 15 ನಿಮಿಷ ಏನು ಪ್ರಸಂಗ ಮಾಡಿ, ಅಲ್ಲಿಗೆ ಪ್ರಸಂಗ ಎಲ್ಲ ಬೇರೆಯವ್ರು ಕೊಟ್ಬಿಟ್ಟು ಸಭೆಯವರೆಗೆ ತಿಳಿಸ್ತಾ ಇದ್ದೀವಿ. ದೇವರ ಸರ್ವಶಕ್ತನಾದ ದೇವರು, ಆತನು ವಾಗ್ದಾನ ಮಾಡಿದ್ದಕ್ಕೆ ಖಂಡಿತವಾಗಿ ನೆರವೇರಿಸುವ ದೇವರು ಎಂತವನು ಅಂತ ವಾಕ್ಯದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ಮತ್ತೆ ದೇವರು ವಾಗ್ದಾನ ಮಾಡ್ತಾರೆ. ಮತ್ತೆ ಅಬ್ರಹಾಮನ ಏನ್ ತಿಳ್ಕೊಂಡಿದ್ದಿರ್ತಾನೆ ಮನಸ್ಸಲ್ಲಿ,
ವಯಸ್ಸಿರೋವಾಗನೇ ಏನಿಲ್ಲ, ವಯಸ್ಸಾಯ್ತೈತೆ, ಮುಗ್ದೈತೆ ಕತೆ ಅನಿಸ್ತದೆ. ಇವಾಗಲೂ ದೇವರು ಹೇಳ್ತಾ ಇದ್ದಾರೆ ಸೇರಿ ಕೇಳೋದು ಅಂತ ಕೂಡ ಮನಸ್ಸಲ್ಲಿ ಓಡಿ ಇರುತ್ತೆ. ಅದಕ್ಕೆ ದೇವ್ರು ಮೊದಲೇ ಹೇಳ್ಬಿಟ್ಟು, ನನಗೆ ನೀನೇನಾಗ್ಬೇಡ, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು, ಒಳುಗಬೇಡ, ಕೊರತೆನೇ ಮಾತಾಡಬೇಡ, ನೆಗೆಟಿವ್ ಮಾತಾಡಬೇಡ, ಅಲ್ಲ ಪಾಸಿಟಿವ್ ಆಗಿ ಮಾತಾಡು ಅಂತ ದೇವರು ಎಚ್ಚರಿಸಿ ಹೇಳ್ತಾರೆ. ಮತ್ತೆ ಒಡಂಬಡಿಕೆ ಮಾಡಿಕೊಂಡು ಅಧಿಕವಾದ ಸಂತತಿಯನ್ನು ಕೊಡುವೆನೆಂದನು. ಅಬ್ರಹಾಮನ ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡಿದಂತೆನೆ ಏನೆಂದರೆ, ನೀನು ಅನೇಕ ಜನರೇಷನ್ಗಳಿಗೆ ಮೂಲ ಪುರುಷನಾಗಿರುವೆ, ನಿನ್ನ ಮೂಲಕ ದೊಡ್ಡ ಸಂತತಿಗೆ ನೀನು ಮೂಲ ಕಾರಣವಾಗಿರ್ತೀಯ ಅಂತ ಹೇಳಿ, ಇನ್ನು ಮುಂದೆ ನಿನಗೆ ಅಬ್ರಹಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪುತ್ರನಾಗಿ ನೇಮಿಸಿರುವುದಿಲ್ಲ, ನಿನಗೆ ಅಬ್ರಹಾಮನೆಂದು. ಫಸ್ಟು ಅಬ್ರಹಾಮ್ ಇತ್ತು, ಇಲ್ಲಿ ಅಬ್ರಹಾಮ ಹಂಗಂದ್ರೆ ಅಬ್ರಹಾಮ್ ಅಂದ್ರೆ ಅದು ಏನಾಗುತ್ತೆ, ಒಂಥರ ನಮಗೊಂದು ಸಾರ್ ಇದ್ರು, ಅವ್ರ ಹೆಸರು ರೇವಣ. ನಾನು ಹೋಗಿ ರೇವಣ ಅಂತ ಕರೆದ್ರೆ ಚೆನ್ನಾಗಿರುತ್ತಾ? ಹೆಂಗ್ ಕರಿಬೇಕು? ರೇವಣ ಸಾರ್ ಅಂತ ಕರೆದ್ರೆ ಏನೇ ಆಗಿರುತ್ತೆ, ಅವ್ರಿಗೆ ರೆಸ್ಪೆಕ್ಟ್ ಆಗಿರುತ್ತೆ, ಹಂಗಂದ್ರೆ ಮರ್ಯಾದೆ ಕೊಟ್ಟಂಗಿರುತ್ತೆ ಅಲ್ವಾ? ಆ ಬಿಗ್ ಬಾಸ್ ಅಲ್ಲಿ ಕೂಡ ಅವ್ನು ಹೇಳ್ತಾನೆ, ಬಾರ ರಘು ಅಂದ್ರೆ ಅದು ರೆಸ್ಪೆಕ್ಟ್ ಇಲ್ಲ, ಬನ್ನಿ ರಘು ಸಾರ್ ಅಂದ್ರೆ ರೆಸ್ಪೆಕ್ಟ್ ಅಂತಾನೆ. ಅದೇ ತರಾನೇ ಅಲ್ಲೆಲ್ಲೂಯ. ಇವನಿಗೆ ಮೊದಲು ಅಬ್ರಹಾಮ್ ಅಂತ ಇತ್ತು, ಇವಾಗ ಅಬ್ರಹಾಮ ಹಂಗಂದ್ರೆ ಅವನಿಗೆ ರೆಸ್ಪೆಕ್ಟ್ ಅನ್ನು ಕೊಡುವಂತ ಹೆಸರನ್ನು ದೇವರು ಬದಲಾಯಿಸ್ತಾರೆ ಅಬ್ರಹಾಮನಿಗೆ. ಆಮೇಲೆ ಅಬ್ರಹಾಮ್ ಅಂತ ಇದ್ದವನಿಗೆ ಅಬ್ರಹಾಮ ಅಂದ್ರೆ ಸ್ವಲ್ಪ ರಾಗ ಇರುವುದರಿಂದ ಅದು ಅವ್ರಿಗೆ ರೆಸ್ಪೆಕ್ಟ್ ಆಗಿರುತ್ತೆ ಅಂತ ದೇವರು ಅವನಿಗೆ ಆ ಹೆಸರನ್ನು ಏನ್ ಮಾಡ್ತಾರೆ, ಬದಲಾಯಿಸಿರುತ್ತಾರೆ. ಆಮೇಲೆ ನಿನಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು. ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವನೆಂದು ನಾನು ನಿನಗೋಸ್ಕರವೂ ನಿನ್ನ ಸಂತತಿಯ ಎಲ್ಲ ತಲಾಂತರಾಂತರಿಗಳಿಗೋಸ್ಕರವೂ ಮಾಡಿಕೊಂಡ ನನ್ನ ಒಡಂಬಡಿಕೆಯನ್ನು ಸ್ಥಿರಪಡಿಸುವೆನು. ಓದಿ. ನೀನು ಪ್ರವಾಸವಾಗಿರುವ ಕಾನಾನ್ ದೇಶದಲ್ಲೆಲ್ಲ ನಿನಗೂ ನಿನ್ನ ಸಂತತಿಗೂ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವೆನೋ ಅಂದನು. ಆ ಸಂತತಿಗೆ ನಾನು ದೇವರಾಗಿರ್ತೀನಿ, ನಿರಂತರವಾದ ಆ ಜಾಗವನ್ನು ನಿಮಗೆ ಕೊಟ್ಟು ನಿಮಗೆ ಆ ಜನರೇಷನ್ಗೆ ನಾನು ದೇವರಾಗಿರ್ತೀನಿ ಅಂತ ಹೇಳಿ, ಅಲ್ಲದೆ ದೇವರು ಅಬ್ರಹಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ಎಲ್ಲಾ ತರಾಂತರಗಳಲ್ಲಿ ಅದನ್ನು ಕೈಗೊಂಡು ನಡೆಯಬೇಕು. ಇನ್ನು ಅಬ್ರಹಾಮನಿಗೆ ಸಂತತಿ ಇಲ್ಲ, ಮಗು ಭಾಗ್ಯನೇ ಇಲ್ಲ ಅಲ್ಲಿ. ಆದ್ರೆ ದೇವರು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಮುಂದಕ್ಕೆ ನಡಿಬೇಕಾದ ವಿಷಯ ಇನ್ನ ಮಗುನೇ ಇಲ್ಲ. ಅಷ್ಟು ಬೇಗ ದೇವರು ನಡೆಯಕ್ಕಿರೋ ವಿಷಯವನ್ನು ಇವಾಗ ತಿಳಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯ. ದೇವರು ಎಲ್ಲವನ್ನು ಮುಂಚೆನೆ ಆಲೋಚನೆ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೆ ದೇವರು ಒಡನೆ ಅದು ನಡೆಯಲ್ಲ. ಆದ್ರೆ ನಾವು ನಂಬಬೇಕು, ದೇವರು ಸ್ವಲ್ಪ ಕಾಯ್ತಾನೆ, ಸ್ವಲ್ಪ ಕಾಯ್ದು ಆಮೇಲೆ ನಮ್ಮನ್ನು ಕಾಪಾಡಿ ನಡೆಸ್ತಾನೆ ಅಂತ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅಬ್ರಹಾಮನಿಗೆ ವಿಷಯ ಹೇಳ್ತಾ ಇದ್ದಾರೆ, ಇನ್ನು ಮಗುನೇ ಇಲ್ಲ, 99 ವರ್ಷ ಆಗ್ಬಿಡೈತೆ, ವಯಸ್ಸಾಗ್ಬಿಟ್ಟೈತೆ. ಆದ್ರೆ
ಫ್ಯೂಚರ್ ಬಗ್ಗೆ ದೇವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಆಮೇಲೆ ಓದಿ 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 ಬಿಟ್ಬಿಡ್ರಿ. ನೀನು ನಿನ್ನ ಹಿಂದೆ ಬರುವ ಸಂತತಿ ಯಾವುದು ಯಾವುದು 10 ನಿನ್ನ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕು. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಸುನ್ನತಿ ಅಂದ್ರೆ ಇವತ್ತು ಸುನ್ನತಲ್ಲ, ಬ್ಯಾಪ್ಟಿಸಮ್. ಹಲ್ಲೆಲೂಯಾ. ದೇವರು ನೀನು ಗಾಯ ಪಡಿಸ್ಕೊಳ್ಬೇಡ, ನೀನು ನೋವು ಪಡಬೇಡ, ಗಾಯವೆಲ್ಲ ನಾನು ಪಟ್ಟು ನಿಮ್ಮ ಗಾಯವನ್ನು ಸುಖಪಡಿಸಿ ನೋವನ್ನು ನಾನು ಅನುಭವಿಸಿ ನಿಮಗೆ ಸುಖ ಸಮಾಧಾನವನ್ನು ಕೊಡುತ್ತೇನೆ ಅಂತ ಯೇಸು ಎಲ್ಲವನ್ನು ತಾನು ಹೊತ್ತುಕೊಂಡು ಮುಗಿಸಿದ. ಅದಕ್ಕೆ ಸುನ್ನತಿಗೆ ಬದಲ ಇವಾಗ ದೀಕ್ಷೆ ಸ್ಥಾನವಾಗಿ ಮಾರ್ಪಟ್ಟೈತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕೂಡ ಸುನ್ನತ್ ಮಾಡಿಕೊಂಡ್ರು. ವಾಕ್ಯ ಹೇಳುತ್ತೆ, ಆತನಿಗೆ 8 ವರ್ಷ ತುಂಬಿದವನಾದ್ಮೇಲೆ 8 ತಿಂಗಳು ಆದ್ಮೇಲೆ 8 ದಿವಸ ಆದ್ಮೇಲೆ ಆತನಿಗೆ ಯೂದರ ಕಲಾಚಾರದ ಪ್ರಕಾರ ಆತನಿಗೂ ಸುನ್ನತಿ ಮಾಡಲ್ಪಡ್ತು ಅಂತ ವಾಕ್ಯ ಹೇಳುತ್ತೆ. ಆಮೇನ್. ಹಲ್ಲೆಲೂಯಾ. ಯಾವಾಗ ದೇವರು ಶಿಲುಬೆಯ ಮರಣ ಹೊಂದಿದ್ರು ನೋಡಿ, ಶಿಲುಬೆಯ ಮರಣದ ನಂತರ ಅವ್ರು ಹೇಳಿದ್ರು, ಇನಿ ಯಾರು ಸುನ್ನತೆಲ್ಲ ಮಾಡಕ್ ಹೋಗ್ಬೇಡಿ, ಎಲ್ಲ ನೋವು ಎಲ್ಲ ರಕ್ತ ಚೆಲ್ಲಿ ಗಾಯ ನಾನು ಪಟ್ಟು ನಿಮ್ಮನ್ನು ನಾನು ಸುಖಪಡಿಸಿದ್ದೇನೆ. ಓನ್ಲಿ ಬ್ಯಾಪ್ಟಿಸಮ್. ಇವತ್ತು ನಮಗೆ ಒಡಂಬಡಿಕೆ ಇದು ಹೊಸ ಒಡಂಬಡಿಕೆಗಾಗಿ ಅಂತ ಕೊಡ್ತಾರೆ ಗೊತ್ತಾ, ದ್ರಾಕ್ಷಿ ರಸ, ಆಮೇಲೆ ಶರೀರ ರಕ್ತ. ಆ ಹೊಸ ಒಡಂಬಡಿಕೆ ಏನಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ನೀನು ಸುನ್ನತ್ ಮಾಡ್ಕೊಂಡು ಗಾಯ ಪಟ್ಟು ನೋವು ಅನ್ಭವಿಸ್ಬೇಕು. ಹೊಸ ಒಡಂಬಡಿಕೆ ಎಲ್ಲ ನಾನು ತಕೊಂಡು ನೀವು ಸುಖವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅದು ಹೊಸ ಒಡಂಬಡಿಕೆ. ಅರ್ಥ ಆಯ್ತಾ? ಇಲ್ಲಿ ನಿನ್ನ ಸಂತತಿಗೆ ನೀನು ಹೇಳ್ಬಿಡ್ಬೇಕು, ಈ ತರ ಅವರೆಲ್ಲ ಸುನ್ನತಿ ಆಗ್ಬೇಕಂತ. ಇನ್ನ ಮಗುನೇ ಹುಟ್ಟಿಲ್ಲ, ಇನ್ನ ಸಂತತಿ ಜನರೇಷನ್ ಇಲ್ಲ, ಅಲ್ಲಿ ಒಂದು ಪಿಳ್ಳೆ ಕೂಡ ಇಲ್ಲ ಅಲ್ಲಿ. ಅವಾಗ ದೇವರು ಏನು ಫ್ಯೂಚರ್ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ. ನೀವು ಮಾನಸ್ಥಾನದಲ್ಲಿ ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಯ ಗುರುತು. ಹಳೆ ಒಡಂಬಡಿಕೆ ಏನಾಗಿತ್ತು ಗುರುತು? ಸುನ್ನತಿ. ಅದ್ರ ಹೊಸ ಒಡಂಬಡಿಕೆ ಬ್ಯಾಪ್ಟಿಸಮ್, ಜ್ಞಾನಸ್ಥಾನ. ಕಷ್ಟ ಆಯ್ತಾ? ಇಲ್ಲ. ನಮ್ಮ ಹತ್ರ ದೊಡ್ಡ ಬಾಯ್ಲರ್ ಇದ್ದು ಸ್ವಲ್ಪ ಹೀಟರ್ ಹಾಕಿ ಬಿಸಿ ನೀರು ಮಾಡಿ ಕೂಡ ಅದರಲ್ಲಿ ಇಳಿಸಿ ಎತ್ತಬಹುದು. ಆಗ ಒಂದೊಂದು ಟೈಮ್ ಚಳಿ ಇರುತ್ತೆ, ಜನರಿಗೆ ಚಳಿ ಕೂಡ ಕಷ್ಟವಾಗಿ ಕಾಣಿಸ್ತದೆ. ಹಂಗೂ ಆ ಕಷ್ಟನೂ ಪಡಬಾರ್ದಂದ್ರೆ ಒಂದು ಬಿಸಿಲೇರಿ ಬಿಸಿ ಮಾಡಿ ನೀರನ್ನ ಬೆಚ್ಚಗೆ ಮಾಡಿ ಅದರಲ್ಲಿ ಇಳಿಸಿ ಕೂಡ ಎತ್ಬಿಡ್ಬೋದು, ಯಾವ ಕಷ್ಟ ಇರಲಿಲ್ಲ ಅಲ್ವಾ. ಈ ಹಳೆ ಒಡಂಬಡಿಕೆಯಲ್ಲಿ ಗಾಯಗಳು ನೋವುಗಳು ಪಟ್ಟರು. ಅದ್ರ ಹೊಸ ಒಡಂಬಡಿಕೆಯಲ್ಲಿ ದೇವರು ಎಲ್ಲವನ್ನೂ ಈಸಿಯಾಗಿ ಮಾಡಿ ತೋರಿಸ್ಬಿಟ್ರು. ಆಮೇಲೆ ಮುಂದಕ್ಕೆ ಓದಿ. ಎಲ್ಲಾ ತಲಾಂತರಗಳಲ್ಲಿ ನಿಮ್ಮಲ್ಲಿರುವ ಪ್ರತಿಯೊಬ್ಬ ಗಂಡಸು ಮನೆಯಲ್ಲಿ ಹುಟ್ಟಿದವನಾದರೂ ನಿನ್ನ ಸಂತತಿಯಲ್ಲಿ ಹುಟ್ಟದೆ ಅನ್ಯರಿಂದ ಒಂದು ವೇಳೆ ನಿನ್ನ ಸಂತತಿಯಲ್ಲಿ ಇವಾಗ ನಿನಗೆ ಈ ಸಾಕಿನಿಂದ ಜನರೇಷನ್ ಕೆಲವ್ರಿಗೆ ಮಗು ಆಗಲ್ಲ ಅಂತ ಇಟ್ಕೋ. ಒಂದು ವೇಳೆ ನೀನು ದತ್ತು ತಗೊಳ್ತೀಯ, ಏನ್ ಮಾಡ್ತೀಯ? ದುಡ್ಡು ಕೊಟ್ಟು ಆ ಮಗುನ ನಾವು ಸಾಕೊಳ್ತೀವಿ ಕೊಡಿ. ಒಂದ್ ವೇಳೆ ಆ ತರ ಅನ್ಯರಿಂದ ನೀವು ಗಂಡು ಮಗುವನ್ನು ತೆಗೆದುಕೊಂಡ್ರೆ ಕೂಡ 8 ದಿನಗಳ ವಯಸ್ಸಿನವನಾದಾಗ ಅವನಿಗೆ ಸುನ್ನತಿ ಮಾಡಿಸಬೇಕು. ಹಲ್ಲೆಲೂಯಾ. 8 ದಿನಗಳ ಹಂಗಂದ್ರೆ 8 ದಿವಸ. ಹಲೋ, ಚೆನ್ನಾಗಿ ಮಲಗಿ ಸಾಯಂಕಾಲ ಅಲ್ಲಿ ನಿಲ್ಬೇಕಲ್ಲ, ಅದಕ್ಕೆ 8 ಚೆನ್ನಾಗಿ ಗಮನಿಸಲಿ. 8 ದಿನಗಳ ವಯಸ್ಸಾದ್ಮೇಲೆ ಅಂದ್ರೆ 8 ದಿನ ಆದ್ಮೇಲೆ ನಿನ್ನ ಮಗುಗೆ ಏನ್ ಮಾಡ್ಬೇಕು? ಸುನ್ನತಿ ಮಾಡ್ಬಿಡ್ಬೇಕು. ಹಲ್ಲೆಲೂಯಾ. ಮಾಡ್ಬಿಡೋಣ. ಅದು ಇವಾಗ ಬದಲಾವಣೆ ಆಗಿದೆ, ಪ್ರತಿಷ್ಠೆ ಮಾಡ್ಬೇಕು. ಹಲ್ಲೆಲೂಯಾ. 8 ದಿನದಲ್ಲಿ ಏನ್ ಮಾಡ್ಬಿಡ್ಬೇಕು?
ಪ್ರತಿಷ್ಠೆ ಮಾಡ್ಬಿಡ್ಬೇಕು. ದಿನ ವೇಸ್ಟ್ ಮಾಡಬೇಡಿ. ಆಗಿನ ಕಾಲದಲ್ಲಿ ಸುನ್ನತ್ತಾಗಿತ್ತು, ಈಗಿನ ಕಾಲದಲ್ಲಿ ಅದಿಲ್ಲ. ದೇವರ ನಾಮ ಮಹಿಮೆಗಾಗಿ ಆ ಮಗುಗೆ ಏನ್ ಮಾಡಬೇಕು? ಪ್ರತಿಷ್ಠೆ ಮಾಡ್ಬಿಡ್ಬೇಕು. ಎಷ್ಟು ದಿನದಲ್ಲಿ? ಏಸಪ್ಪನ ಎಷ್ಟು ದಿನದಲ್ಲಿ ಪ್ರತಿಷ್ಠೆ ಮಾಡಿದ್ರು? 8 ದಿನ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಮುಂದಕ್ಕೆ ಓದಿ. ನಿನ್ನ ಮನೆಯಲ್ಲಿ ಹುಟ್ಟಿದವರಿಗೂ ನೀನು ಕ್ರಯಕ್ಕೆ ತೆಗೆದುಕೊಂಡವರಿಗೂ ತಪ್ಪದೆ ಸುನ್ನತಿ ಆಗಬೇಕು. ಹೀಗೆ ನಾನು ಮಾಡುವ ನಿಮ್ಮಂದನೆಯ ಗುರುತು ನಿಮ್ಮ ಶರೀರದಲ್ಲಿ ಇದ್ದು ಶಾಶ್ವತವಾದ ಒಡಂಬಡಿಕೆಯನ್ನು ಸೂಚಿಸುವುದು. ಆ ತರ ದೇವರು ಆವಾಗ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೇಳಿದ್ರು. ಇಸ್ಲಾಮಿಯರು ಅದನ್ನ ಹಂಗೆ ಇನ್ನ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಆದ್ರೆ ನಮಗೆ ಯೇಸು ಕ್ರಿಸ್ತು ಬಂದು ಮೆಸ್ಸಿಯನಾಗಿ ಬಂದು ಅವರು ಬೇಡಪ್ಪ ಸಾಕು, ನಾನೇ ಹೇಳಿದೆ, ನೀವು ನೋವೆಲ್ಲ ಅನುಭವಿಸ್ಬೇಡಿ, ಇನ್ನೊಂದು ತಪ್ಪು ಮಾಡಿದವರಿಗೆ ನೀವು ತಪ್ಪು ಮಾಡಕ್ ಹೋಗ್ಬೇಡಿ, ನಿನ್ನ ಹತ್ರ ಕದ್ದವನ ಹತ್ರ ನೀನು ಕದಿಬೇಡ, ಅವನು ಸುಳ್ಳು ಹೇಳ್ದ ಅಂತ ನೀನು ಸುಳ್ಳು ಹೇಳ್ಬೇಡ, ಅವನು ಹೊಡೆದ ಅಂತ ಮತ್ತೆ ನೀನು ಹೊಡೆಯಕ್ ಹೋಗ್ಬೇಡ, ಅವನ್ನ ನೀನೇನ್ ಮಾಡು, ಕ್ಷಮಿಸಿ ಬಿಡು. ಹಂಗಂದ್ರೆ ಹೊಸ ಒಡಂಬಡಿಕೆ ತಂದಿದ್ದೇನೆ, ಎಲ್ಲ ಬದಲಾಯಿಸಿದ್ದೇನೆ. ನಾನೇ ಹೇಳಿದೆ, ಅದು ನಿಮಗೆ ಕಷ್ಟವಾಗಿದೆ, ಪೌರವಾಗಿದೆ, ಆದ್ರಿಂದ ನೀವು ಕಷ್ಟ ಪಡಬೇಡಿ, ಎಲ್ಲಾ ಕಷ್ಟ ನಾನು ಅನುಭವಿಸಿ ತೀರಿಸ್ತೇನೆ, ಇಲ್ಲಿಗೆ ಇದೆಲ್ಲ ಸ್ಟಾಪ್ ಮಾಡ್ಬೇಡಿ ಅಂತ ದೇವರು ಹೇಳಿದ್ರು. ಆದ್ರೆ ಅವ್ರು ಯೇಸುವಿನ ಬೋಧನೆಯನ್ನು ಸ್ವೀಕರಿಸ್ತಾ ಇಲ್ಲ. ತಂದೆಯಾದ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಮಾತು ಯೇಸುನು ಇದ್ರು, ಅದನ್ನು ಅವ್ರು ಸ್ವೀಕರಿಸ್ತಾ ಇಲ್ಲ, ನಂಬ್ತಾ ಇಲ್ಲ. ಯೇಸು ತಂದೆಯಾದ ಬಳಿಯಲ್ಲಿ ಇದ್ರು ಅಂತ ಅವ್ರು ನಂಬ್ತಾ ಇಲ್ಲ. ಅದು ನಮಗೆ ಸ್ಪಷ್ಟವಾಗಿ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿ ಇದ್ರು, ಆ ವಾಕ್ಯವಾದವರು ನರ ಅವತಾರ ತೆಗೆದು ನಮ್ಮ ಮಧ್ಯದಲ್ಲಿ ಬಂದರು ಅಂತ ನಮಗೆ ಪ್ರೂಫ್ ಕೊಟ್ಟಿದ್ದಾರೆ ದೇವರು. ಅದನ್ನ ಅವರು ಬೇಡ ಅಂತಾರೆ, ತಳ್ತಾರೆ, ಅದೆಲ್ಲ ನಾವು ನಂಬಲ್ಲ, ಅದು ಮಾತ್ರ ನಂಬ್ತೀವಿ. ನಾವು ಒಂದು ಮಾತು ಹೇಳ್ತೀನಿ, ಅವ್ರಿಗೆ ಸಿಕ್ಲಿ ನನ್ನ ಕೈಯಲ್ಲಿ. ದೇವರು ಹೇಳಿದ್ರೆ ಎಲ್ಲ ಒಡೆದು ತಿನ್ನು ಅಂತ. ಯಾರಿಗೆ? ನೋವಾಗೆ. ಕಪ್ಪಲಿಂದ ಆಚೆ ಬಂದ್ರಲ್ಲ, ಎಲ್ಲ ಒಡೆದು ತಿನ್ನು ಅಂತ. ಎಲ್ಲ ಒಡೆದು ತಿನ್ಕೊಂಡೇ ಬಂದ್ರು ಅವರು. ಸಿಕ್ಕಿದ ಪಕ್ಕಿದ್ದೆಲ್ಲ ಒಡೆದು ತಿಂದ್ರು. ಬರ್ತಾ 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 ದೇವರು ಮತ್ತೆ ಏನ್ ಮಾಡಿದ್ರು? ಸ್ಟಾಪ್, ಇಂತ ತಿನ್ಬೇಕು, ಇದು ತಿನ್ಬಾರ್ದು ಅಂತ ಹೇಳಿದ್ರು ಅಲ್ವಾ ದೇವರು. ಅದನ್ನ ಯಾಕೆ ನಂಬ್ತೀಯ ನೀನು? ಹೊಡೆದು ತಿನ್ನು ಎಲ್ಲ, ನೀನು ಅಂದಿ ಕೂಡ ತಿನ್ನು, ಯಾಕೆ ತಿನ್ನಲ್ಲ? ದೇವತಾನೆ ಅವಾಗ ಹೇಳಿದ್ರು, ಇದು ಕೂಡ ದೇವತಾನೆ ಹೇಳಿದ್ರು, ಇದು ಕೂಡ ದೇವರು ಹೇಳಿದ್ರು, ಅದು ಕೂಡ ದೇವರು ಹೇಳಿದ್ರು. ಮದುವೆಗಳ ಬಗ್ಗೆ ಕೂಡ ಹೇಳಿದ್ರು. ಆಮೇಲೆ ಪಾಪ ಸಾಕಪ್ಪ, ಇದ್ರ ಮೇಲೆ ಸ್ವಂತದಲ್ಲಿ ಯಾರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಕೂಡ ಹೇಳ್ಬಿಟ್ಟು, ಅದೆಲ್ಲ ಫಾಲೋಅಪ್ ಮಾಡು. ಯಾಕೆ ಮಾಡಲ್ಲ? ನಿಮಗೆ ಆ ಥರ ಬೋಧಿಸ್ಬಿಟ್ಟಿದ್ದಾರೆ, ಅದಕ್ಕೆ ನೀವು ಅದನ್ನ ಹಂಗೇ ಹೋಗ್ತಾ ಇದ್ದೀರಿ. ಆದರೆ ಕ್ರಿಸ್ತನ ಬೋಧನೆ ಕೇಳಿದ್ರೆ ಎಲ್ಲವೂ ಹೌದು ಸತ್ಯ ಕೇಳಕ್ಕೆ ನಿಮಗೆ ಕಷ್ಟವಾಗಿದೆ. ಆದ್ರೆ ನಾವು ಅರಿತವರು, ನಾವು ಅದನ್ನು ಸತ್ಯ ಅಂತ ನಂಬಲೇಬೇಕು. ಆಮೇನ್. ನಾನು ಹೇಳಿದ್ದು ನಿಮ್ಗೆ ಸ್ವಲ್ಪ ಅರ್ಥ ಆಯ್ತಾ ಇಲ್ವಾ? ದೇವರೇ ಹೇಳಿದ್ದು, ಮತ್ತೆ ದೇವರೇ ಬೇಡ ಅಂತಾರೆ. ಬೇಡ ಅಂದ್ರು, ಬೇಡ ಅಂದ ಕಾರ್ಯ ಎಲ್ಲ ಬಿಟ್ಟೆ. ಯಾಕೆ ಈ ಕಾರ್ಯ ಬಿಡ್ತಾ ಇಲ್ಲ? ಕರೆಕ್ಟ್ ತಾನೆ ನಾನು ಕೇಳ್ತಾ ಇರೋದು? ಇದೆಲ್ಲ ತಿನ್ನು ಅಂತ ದೇವರು ಕೊಟ್ರು, ಎಲ್ಲ ತಿಂದಾಕಿದ್ರು, ಮತ್ತೆ ದೇವರು ತಿನ್ಬೇಡ ಅಂದ್ರು, ಇದಿದೆ ತಿನ್ಬೇಕು. ನೀನ್ ಮಾಡ್ತೀಯ ಇವಾಗ, ಅದನ್ನ ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ ಫಾಲೋ, ಇದನ್ನ ಯಾಕೆ ಫಾಲೋ ಮಾಡ್ತಾ ಇಲ್ಲ ಅಂತ ನಾನು. ಅರ್ಥ ಆಯ್ತಾ? ಫಾಲೋ ಮಾಡುವವರು ಧನ್ಯರು. ಆಮೇನ್. ಕ್ರಿಸ್ತನ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವವರು ಭಾಗ್ಯವಂತರು. ಹಲ್ಲೆಲೂಯಾ. ನಾವು ಭಾಗ್ಯವಂತರು. ನಾವೇನಾಗಿರ್ತೇವೆ? ಭಾಗ್ಯವಂತರು. ಆಮೇಲೆ ಓದಿ. ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನು ಕುಲದಿಂದ ತೆಗೆದು ಹಾಕಲ್ಪಡಬೇಕೆಂದು ಹೇಳಿದನು. ಇವಾಗ ಅವರ ವಂಶದಲ್ಲಿ ಅವರು ಯಾರೇ ಒಂದ್ ವೇಳೆ ಒಬ್ಬ ಹಿಂದೂ ಅವರು ಮುಸ್ಲಿಮ್ಸ್ ಮಗಳನ್ನು ಲವ್ ಮಾಡಿಬಿಟ್ರೆ ಕೂಡ, ಒಂದ್ ವೇಳೆ ಆ ಮನೆಯವ್ರ ಮದುವೆಗೆ ಒಪ್ಕೊಂಡ್ರೆ ಕೂಡ ನಮ್ಮಿದ್ರಲ್ಲೇ ಮದುವೆ ಆಗ್ಬೇಕು ಅಂತ. ಒಂದ್ ವೇಳೆ ಆ ಹುಡುಗ ಆ ಹುಡುಗಿ ಮೇಲೆ ಹೆಚ್ಚಾದ ಲವ್ ಇರುವುದರಿಂದ, ಆಯ್ತು ನಿಮ್ಮ ಸಂಸ್ಕೃತಿ ಪ್ರಕಾರ ನಾ ಮದುವೆ ಆಗ್ತೀನಿ ಅಂದ್ರೆ ಅವನು ಸುನ್ನತ್ ಮಾಡ್ಕೊಂಡೇಬೇಕು. ಹಾಗೆ ಮದುವೆ ಮಾಡಲ್ಲ ಅವರು, ಹಾಗೆ ಏನ್ ಮಾಡಲ್ಲ,
ಮದುವೆ ಮಾಡಲ್ಲ ಅವರು. ಅದಕ್ಕೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಿನ್ನ ಕುಲದಲ್ಲಿ ವಂಶದಲ್ಲಿ ಸುನ್ನತ್ತು ಮಾಡಿಸ್ಕೊಳಲ್ಲ ಅನ್ನೋವನ್ನ ತೆಗೆದು ನಿನ್ನ ಕುಲದಿಂದ ಏನ್ ಮಾಡ್ಬೇಕು, ತಳ್ಳಿ ಇಡಬೇಕು. ನಿನ್ ಕುಲದವನಲ್ಲ. ಒಂದ್ ವೇಳೆ ಸುನ್ನತ್ ಮಾಡ್ಕೊಂಡ್ರೆ ನಿನ್ನ ಇಸ್ಲಾಂ ಸಂತತಿಯವನು ಅಂತ ನೀನು ಸ್ವೀಕರಿಸ್ಕೊಳ್ಬಹುದು. ಇವಾಗ ನೀವು ತಿಳ್ಕೊಬಹುದು, ದೇವರು ಬರೀ ಗಂಡು ಮಕ್ಕಳಿಗೆ ಮಾತ್ರ ಸುನ್ನತ್ ಹೇಳಿದಾರಲ್ಲ, ಹೆಣ್ಮಕ್ಳಿಗೆ ಇಲ್ವಲ್ಲ. ಹಳೆ ಒಡಂಬಡಿಕೆಯಲ್ಲಿ ಗಂಡು ಗಂಡೆ, ಹೆಣ್ಣು ಎಣ್ಣೆ. ಹೆಣ್ಣು ದೇವರ ಆರಾಧನೆಗೆ ಬರಂಗಿಲ್ಲ, ಗಂಡಸು ಮಾತ್ರ ದೇವರ ಆರಾಧನೆಗೆ ಬರಂಗಿದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಯೇಸು ಸ್ವಾಮಿ ಹೇಳಿದ್ರು, ಗಂಡು ಹೆಣ್ಣು ಭೇದವಲ್ಲ, ಅವರಿಬ್ಬರು ಒಂದೇ ಶರೀರ. ಆದಾಮನ ಎಲುಬಿಂದ ತೆಗೆದ ಸ್ತ್ರೀ, ಅವರು ಇಬ್ಬರು ಬೇರೆ ಬೇರೆ ಅಲ್ಲ, ಅವರಿಬ್ಬರು ಒಂದೇ ಶರೀರ. ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಇದು ಹೊಸ ಒಡಂಬಡಿಕೆ. ಆಮೇಲೆ ಈ ಹೊಸ ಒಡಂಬಡಿಕೆಯಲ್ಲಿ ಸುನ್ನತ್ ಅಂದ್ರೆ ಹೇಗೆ ಬರುತ್ತೆ ಅಂದ್ರೆ ದೀಕ್ಷೆ ಸ್ಥಾನದ ಮೂಲಕ ಬರುತ್ತೆ. ದೇವರು ಜ್ಞಾನವುಳ್ಳ ದೇವರು. ಆಮೇಲೆ ಅರ್ಥ ಆಯ್ತಾ? ಇವಾಗ ಲೇಡೀಸು ನೀರಲ್ಲಿ ಹಿಡಿಬೋದು, ಜೆಂಟ್ಸು ನೀರಲ್ಲಿ ಹಿಡಿಬೋದು. ಒಡಂಬಡಿಕೆ ಗುರುತು. ಅರ್ಥ ಆಯ್ತಾ? ಆಗಿನ ಕಾಲದಲ್ಲಿ ಒಡಂಬಡಿಕೆ ಏನಾಯ್ತು? ಒನ್ಲಿ ಬಾಯ್ಸ್, ನೋ ಗರ್ಲ್ಸ್, ನೋ ಆಲ್ ಚರ್ಚ್ ಇನ್ ಸೈಡ್, ಒನ್ಲಿ ಹೌಸ್ ವೈಫ್. ಹಲ್ಲೆಲೂಯಾ. ದೇವರು ಎಲ್ಲವೂ ಬದಲಾಯಿಸಿ ಎಲ್ಲರನ್ನು ಸರಿ ಸಮಾನಾಗಿ ಮಾಡಿಟ್ಟಿದ್ದಾರೆ. ಆಮೇಲೆ ಅಂತ ಹಲ್ಲೆಲೂಯಾ. ಯೋಧರು, ಗ್ರೀಕರು, ಅನ್ಯರು ಅಂತ ಭೇದಗಳು ನೋಡ್ತಾ ಇದ್ರು ಆಗ. ಅದಕ್ಕೆ ದೇವರು ಹೇಳಿದ್ರು, ಇನ್ನು ಯೋಧರು ಇಲ್ಲ, ಗ್ರೀಕರು ಇಲ್ಲ, ಆಳು ಗಂಡು ಹೆಣ್ಣು, ಗಂಡು ಓನರು ಕೆಲಸದವರು ಅಂತ ಭೇದ ಇಲ್ಲ, ಎಲ್ಲರೂ ಒಬ್ಬರೇ ಅಂತ ಯೇಸು ಸ್ವಾಮಿ ಹೇಳಿದ್ರು. ಈ ಬೋಧನೆ ತಪ್ಪಾದ ಬೋಧನೆನಾ? ಎಷ್ಟು ಒಳ್ಳೆ ಬೋಧನೆ ಗೊತ್ತಾ? ಎಲ್ಲರನ್ನು ದೇವರು ಸರಿಸಮವಾಗಿರುವಂತ ಆಸೆ ಪಟ್ಟರು. ಇದು ಕೆಲವರು ಇನ್ನ ಏನಾಗ್ತಾ ಇದೆ ತಿಳ್ಕೊಳ್ಳಿ, ಅವ್ರು ಮಾತ್ರ ಚರ್ಚ್ಗೆ ಹೋಗ್ತಾರೆ, ಅದು ಶುಕ್ರವಾರ. ಇವರೆಲ್ಲ ಏನ್ ಮಾಡ್ಬೇಕು? ಯಾಕೆ? ಲೇಡೀಸ್ ಇನ್ನ ಇವರು ಆ ಗಂಡು ಹೆಣ್ಣು ಆ ಭೇದದಲ್ಲೇ ಇದ್ದಾರೆ. ದೇವರು ಬದಲಾಯಿಸಿದ್ದು ಅವ್ರು ಸ್ವೀಕರಿಸ್ತಾ ಇಲ್ಲ. ಎಲ್ಲೂಯಾ. ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಯ್ತಾ? ಲೇಡೀಸ್ ಏನ್ ಲೇಡೀಸ್? ಆ ಜೆಂಟ್ಸ್ ಶರೀರದಿಂದನೇ ಆ ಲೇಡೀಸ್ ಅನ್ನು ಉತ್ಪತ್ತಿ ಮಾಡಿದ್ರು. ಅದಕ್ಕೆ ದೇವರು ಬೇರೆ ಬೇರೆ ಅಲ್ಲ, ಇಬ್ರು ಸರಿ ಸಮವಾದವರು ಅಂತ ಹೇಳಿದ್ದಾರೆ. ಕರ್ಕೊಂಡು ಹೋಗಿ ಜೊತೆಗೆ ಒಪ್ಕೊಳಲ್ಲ. ಯಾಕಂದ್ರೆ ನಿನ್ನ ಬೋಧನೆ, ನಿನಗೆ ಕೊಡಲ್ಪಟ್ಟ ಬೋಧನೆ ಆ ರೀತಿ ಇದೆ. ಆದ್ರೆ ನಮಗೆ ಕೊಡಲ್ಪಟ್ಟಂತ ಬೋಧನೆ ಎಲ್ಲವೂ ಪ್ರೀತಿಯಿಂದ ಇದೆ. ಆಮೇಲೆ ಕಠಿಣವಾದದಲ್ಲ, ಎಲ್ಲವೂ ಸಲುವಾಗಿ ಪ್ರೀತಿ ಉಳ್ಳದಾಗಿದೆ. ಪ್ರತಿಯೊಂದು ಕ್ರಿಸ್ತನ ಬೋಧನೆ ಪ್ರೀತಿ ಉಳ್ಳದಾಗಿದೆ. ಆಮೇಲೆ ಕಂಡೀಷನ್ ಉಳ್ಳದಲ್ಲ, ಭೇದ ಉಳ್ಳದಲ್ಲ, ಸರಿ ಸಮ ಉಳ್ಳದಾಗಿದೆ. ಆಮೇಲೆ ಪ್ರೈಸ್ ದಿ ಲಾರ್ಡ್. ನಾನೇ ಸೃಷ್ಟಿ ಮಾಡಿದೆ. ಈ ಸೃಷ್ಟಿಕರ್ತನನ್ನು ಆತ್ಮದಿಂದ ಪೂರ್ಣ ಶರೀರದಿಂದ ನೀನು ಬಂದು ಆರಾಧನೆ ಮಾಡು. ಆಮೇಲೆ ಅರ್ಥ ಆಯ್ತಾ? ದೇವರೇ ಗಂಡು ಏನು ಭೇದ ಇದೆ. ಇನ್ನು ಅವರು ಆ ಭೇದದಲ್ಲೇ ಇದ್ದಾರೆ. ಕ್ಲೈಮಸ್ ಗೊತ್ತಾಗುತ್ತೆ ಯಾವ ಬೋಧನೆಯಲ್ಲಿ ಇದ್ರು ಇವರು ಅಂತ. ಅರ್ಥ ಆಯ್ತಾ? ಹಲ್ಲೆಲೂಯಾ. ಇಲ್ಲಿ ಹೇಳುತ್ತೆ, ಎಲ್ಲಾ ಸಂತತಿ ಕುಲದಿಂದ ತೆಗೆದು ಗೆಟ್ ಔಟ್ ಮಾಡಬೇಕು. ದೇವರು ಹಂಗಲ್ಲ ಹೇಳಿಲ್ಲ. ನೀನು ಪಾಪಿಯಾಗಿದ್ರು ಒಳಗೆ ಬಾ. ಸರಿ, ಒಳಗೆ ಬಂದು ನೀನು ನಿನ್ನ ಪಾಪ ಬಿಟ್ಟಿಲ್ಲ ಅಂದ್ರೇನು ನಾನು ನಿನ್ನ ಪಾಪದ ಬಗ್ಗೆ ಏನು ಎತ್ತಿಟ್ಟು ಮಾತಾಡಲ್ಲ, ನಾನು ಕ್ಷಮಿಸುವನಾಗಿರ್ತೇನೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂತ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಓದಿ ಮುಂದಕ್ಕೆ. ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಳೆಂದು ಕರೆಯದೆ, ಸಾರಾ ಹೆಂಗೆ ರೆಸ್ಪೆಕ್ಟ್ ಕೊಡಕ್ಕೆ ಹೇಳಿದ್ರು ನೋಡ್ದ ಹೆಂಡತಿಗೆ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್. ಹಂಗಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಪ್ಪು. ಹೆಂಡತಿನ ಸಾರಾಳ್ ನೋ ಸಾರಾ, ಅಬ್ರಹಾಂ ನೋ ಅಬ್ರಹಾಮ. ಹಲ್ಲೆಲೂಯಾ. ಗಂಡ ಹೆಂಡತಿಗೆ ಎಷ್ಟು ಒಂದು ರೆಸ್ಪೆಕ್ಟ್ ಉಳ್ಳ ಹೆಸರು ದೇವರು ಕೊಡ್ತಾ ಇದ್ದಾರೆ ನೋಡಿ. ಆಮೇಲೆ ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ಯಾವಾಗ?
ಈ ಅಪ್ಪನಿಗೆ 99 ವಯಸ್ಸಾಗಿರುವಾಗ ಹೇಳ್ತಾ ಇದ್ದಾರೆ. ಇವನು ಸರಿ ಸರಿ ನೀನು ಹೇಳಿ ನಾನು ಹೇಳ್ತಾ ಇದ್ದೀನಿ ಅಂತ ಕೂಡ ಇವನ್ ಮನಸ್ಸಲ್ಲಿ ಇರ್ಬೋದು. ಒಂದ್ ವೇಳೆ ಹುಡು ನಾ ಸುತ್ತಿರ ಅಂತ ಕೂಡ ಇದ್ದಿರ್ಬೋದು ಅಲ್ವಾ. ಓದಿ, ನಾನು ಆಕೆಯನ್ನು ಆಶೀರ್ವದಿಸಿದ್ರಿಂದ ಆಕೆಯಿಂದ ಅನೇಕ ಜನಾಂಗಗಳು ಅರಸರು ಉತ್ಪತ್ತಿಯಾಗುವರು ಎಂದು ಹೇಳಲು ಅಬ್ರಹಾಮನು ಅಡ್ಡ ಬಿದ್ದುಬಿಟ್ಟ. ಅವಾಗ ಇಲ್ಲಿ ದೇವ್ರು ಹೇಳ್ತಾ ಇರೋದಲ್ಲ, ಇವ್ರ ಮನಸ್ಸಲ್ಲಿ ಏನ್ ನೋಡ್ತಾ ಐತೆ, ಇದೆಲ್ಲ ಆಗುತ್ತಾ ಇಷ್ಟು 75 ವರ್ಷದಲ್ಲಿ ಕದ್ರು, ಇವಾಗ 24 ವರ್ಷ ಆಯ್ತು, ಇದೆಲ್ಲ ಆಗುತ್ತಾ 24 ವರ್ಷದಿಂದ ಇಲ್ದಿರೋದು ಇವಾಗ ಆಗುತ್ತಾ ಅಂತ ಇವನ್ ಮನಸ್ಸಲ್ಲಿ ತಿಳ್ಕೊಂಡಿರ್ಬೋದು. ದೇವ್ರು ಮಾತಾಡ್ತಾನೆ ಇದ್ದಿರ್ಬೋದು. ಚಕ್ಕಂತ ಇವನೇನ್ ಮಾಡ್ಬಿಟ್ಟ, ದೇವರೇ ಸುಮ್ಮನೆ ರೀ ಸ್ವಾಮಿ ಅಂತ ಕೂಡ ನೆನ್ಪಿಟ್ಟಿದ್ದಾನೆ. ಅಲ್ಲಿ ಹೇಳ್ತಾ ಇದ್ದೆ ವಾಕ್ಯ, ಅಡ್ಡ ಬೀಳೋದಂದ್ರೆ ಬಿದ್ಬಿಟ್ಟು ಸುಮ್ಮನೆ ರೀ ಸ್ವಾಮಿ. ಯಾಕೆ ಹೇಳಿರ್ತಾನೆ, ಅವನ ಏಜು, ಅವನ ಬಲ ಅವನ್ ನೋಡಿರ್ತಾನೆ. ಈ ಮುದುಕನಿಗೆ ಎಲ್ಲ ಮಗ ಹುಟ್ಟಕ್ಕಾಗುತ್ತೆ ತಿಳ್ಕೊಂಡಿರ್ದಿರ್ತಾನ ಇಲ್ವಾ? ಅದಕ್ಕೆ ಅವ್ನು ನಗದ್ಬಿಟ್ಟ. ನಗು ಬರುತ್ತಾ ಬರಲ್ವ? ನೀವೇ ಹೇಳ್ರಮ್ಮ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಅವ್ರಿಗೆ 1 2 3 4 ಗಂಡು ಮಗು 1 ಹೆಣ್ಮಗು ಇತ್ತು. ಅವರು ಗಂಡ ಬಂದು ತುಂಬಾ ವಯಸ್ಸಾಗ್ಬಿಟ್ಟಿತ್ತು, ತುಂಬಾ ಏಜ್, ಬಿಳಿ ಕುದುರೆಲ್ಲ ಬಂದು ನಡೆಯಕ್ಕೂ ಆಗ್ತಾ ಇದ್ದೀರಾ. ರೈಲ್ವೆ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಕೂಲಿ ಕೆಲಸ. ಆಯಮ್ಮ ಗಾರೆ ಕೆಲಸ ಮಾಡ್ತಾರೆ. ಆಯಪ್ಪ ಸಾಯಕ್ಕಿನ್ನ ಒಂದು 6-7 ತಿಂಗಳು ಇದೆ ಅಂದ್ರೆ ಆಯಮ್ಮ ಮತ್ತೆ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾರೆ. ಆಲ್ರೆಡಿ ನನ್ನ ಜೊತೆ ಒಂದು 12, 13, 14 ವಯಸ್ಸು ಹುಡುಗರು, ಅವ್ರ ಮಕ್ಕಳು, ನನ್ನ ಫ್ರೆಂಡ್ 4 ಜನ ಗಂಡು ಮಕ್ಕಳು, 1 ಹೆಣ್ಣು ಬೇರೆ ಲಾಸ್ಟ್. ಇವಾಗ ಅವ್ರು 6 ತಿಂಗಳು ಪ್ರೆಗ್ನೆಂಟು, ಸೆತ್ತೋಗ್ಬಿಟ್ರು. ಆಯಪ್ಪ ವಯಸ್ಸಾಗೋಯ್ತು, ಸೆತ್ತೋಗ್ಬಿಟ್ರು. ಎಲ್ಲ ಗೇಲಿ ಮಾಡ್ತಾ ಇದ್ರು ಆಯಮ್ಮನ್ನ. ಅವರು ಮುಸ್ಲಿಮ್ಸೇ, ಅವರು ಎಲ್ಲ ಗೇಲಿ ಮಾಡ್ತಾ ಇದ್ರ. 1000 ವಯಸ್ಸಲ್ಲೇ ಇವುಗಳಿಗೆ ಒಂದು ಮಗು ಹುಟ್ಟದ. ಇವಾಗ ಅವರೆಲ್ಲ ತುಂಬಾ ಜನ ಅವರು ಎಲ್ಲ ಸೆತ್ತೋದ್ರು. ಆ ಹುಡುಗ ಇದ್ದಾನೆ ಇವಾಗ ಲಾಸ್ಟ್ ಹುಟ್ಟಿದವನೇ. ಆ ಹುಡುಗಿ, ಆ ಹುಡುಗನೇ ಆ ಅಮ್ಮನ ಇವಾಗಲೂ ನೋಡ್ಕೊಳ್ತಾ ಇದ್ದಾರೆ. ಮಿಕ್ಕಿದ್ದು 3 ಗಂಡು ಮಕ್ಕಳು ಸೆತ್ತೋಗ್ಬಿಟ್ರು. ಎಲ್ಲ ಒಬ್ಬ ಸೀಮೆಣ್ಣೆ ಹೋಗ್ಕೊಂಡು ಸೆತ್ತೋಗ್ಬಿಟ್ಟ, 2 ಕೊಲೆಯಾಗಿ ಸೆತ್ತೋಗ್ಬಿಟ್ರು, ಹೊಡೆಯಲ್ಪಟ್ಟು. ಹಲ್ಲೆಲೂಯ. ಏನು ಕೇಳಕ್ಕೆ ಗೇಲಿ ಮಾಡ್ತಾರಾ ಮಾಡಲ್ವಾ? ಇವಾಗ ನೋಡೋರು ನೆಗಿತಾರಾ ಇಲ್ವಾ ಹೇಳಿ? ಅದೇ ತರ ಇವನಿಗೆ ಏನಾಗಾಯ್ತು, ನೆಗಿತಾ ಇದ್ದಾನೆ ಇವನು. ಏನೋ ಇಷ್ಟು ವಯಸ್ಸಾಯ್ತು, ಈ ವಯಸ್ಸಲ್ಲಿ ನಮ್ಗೆ ದೇವರು ವಾಗ್ದಾನ ಮಾಡಿ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅವನು ಅಡ್ಡ ಬಿದ್ದು ದೇವರ ಪಾದದಲ್ಲಿ ಬಿದ್ದು ನಗದು ಬಿಟ್ಟ. ಆಮೇಲೆ ನೋಡಿ, ಇವಾಗ ಹೇಳ್ತಾ ಇದ್ದಾನೆ 99 ಆಯ್ತು, 100 ಆಗ್ಬೇಕು. 100 ವರ್ಷದ ಆದವನಿಗೆ ಮಗು ಹುಟ್ಟುವುದುಂಟೆ. 99 ವರ್ಷದವಳಾದ, ಇವಾಗ 90 ಅಮ್ಮನಿಗೆ, ಈ ಅಪ್ಪನಿಗೆ 100 ರೀಚ್ ಆಗಕ್ಕೆ ಹೋಗ್ತಾ ಐತೆ, ಫುಲ್ ಸೆಂಚುರಿ ಆಗ್ತಾ ಐತೆ. ಈ ಅಮ್ಮನಿಗೆ 90 ವರ್ಷ. ಓದಿ, ಸಾರಾಳೆ ಎತ್ತಾಲೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನೋಡಿದ್ರ, ದೇವ್ರ ಹತ್ರ ಮಾತಾಡಿಲ್ಲ ಅವನು, ತನ್ನ ಮನಸ್ಸಲ್ಲೇ ಅಂದ್ಕೊಂಡು ನೆಗಿತಾ ಇದ್ದಾನೆ. ಆಮೇಲೆ ಇಸ್ಮಾಯಿಲ ಇದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಆಗಲ್ಲಪ್ಪ ಅಬ್ರಹಾಮ್ ಕೇಳು, ನಿನ್ನ ಪತ್ನಿಯಾದ ಸಾರಾಳಲ್ಲಿ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ಈಸಾಕನೆಂದು ಹೆಸರಿಡು. ನೋಡಿ, ಇವಾಗ ಈಸಾಕ್ ಅಂತ ಹೆಸರಿಡು ಅಂತ ಯಾರು ಹೇಳಿದ್ದು? ಇವಾಗ ನಾವು ಚರ್ಚಲ್ಲಿ ಮಕ್ಕಳಿಗೆ ಹೆಸರಿಡ್ತೀವಿ, ಯಾರು ಹೇಳಿರ್ಬೋದು ಅಂತ ನೀವು ನಂಬ್ತೀರಾ? ಆ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವ ಆತ ದೇವರೇ ಹೇಳಿರ್ತಾರೆ ಅಂತ ನೀವು ನಂಬಬೇಕು. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳ್ತಾರೆ, ನಿನಗೆ ಹುಟ್ಟ ಮಗು ಇನ್ನ ಹುಟ್ಟಿಲ್ಲ, ವಯಸ್ಸಾಯ್ತು, ಆದ್ರೂ ಫಸ್ಟೇ ಒಂದು ಹೆಸರು ಕೊಡ್ತಾ ಇದ್ದಾರೆ, ಅವನಿಗೆ ನೀನು ಈಸಾಕ್ ಅಂತ ಹೆಸರು. ಆಮೇಲೆ ಮಾಡಿಕೊಳ್ತೇನೆ ಅಂತ ಹೇಳ್ಬಿಟ್ರು, ಅಲ್ಲಿ ಬಿಟ್ಬಿಡಿ. ಹಲ್ಲೆಲೂಯಾ. ಮತ್ತೆ
ಅವನು 99 ವರ್ಷದವನಾಗಿರುವಾಗ ಒಂದು ಕಡೆ ಕೂತಿರ್ತಾನೆ. ದೇವದೂತರು ಬರ್ತಾರೆ. ಅವನು ದೇವದೂತರಿಗೆ ಊಟ ಮಾಡ್ಕೊಂಡು ಹೋಗಿ, ಬಿಸಿಲು ಕುತ್ಕೊಂಡು ಸಾಯಂಕಾಲ ಆಯ್ತು ಹೋಗಿ ಅಂತ ಒಳ್ಳೆ ಒಂದು ಆಹಾರವನ್ನು ಕೊಡುವಾಗ ದೇವದೂತರು ಅಲ್ಲಿ ಮತ್ತೆ ವಾಗ್ದಾನ ಮಾಡ್ತಾರೆ, ಬರೋ ವರ್ಷದಲ್ಲಿ ಇದೇ ಟೈಮ್, ಬರೋ ವರ್ಷ ಸಾರಾಳು ಗಂಡು ಮಗುವನ್ನು ಎತ್ತಿ ತನ್ನ ಮಡಿಲಲ್ಲಿ ಇಟ್ಕೊಂಡಿರ್ತಾಳೆ ಅಂತ ಒಂದು ವಾಗ್ದಾನ ಮಾಡಿ ಹೋಗ್ತಾರೆ. ಅದೇ ರೀತಿ ಅಬ್ರಹಾಮನಿಗೆ 100 ವರ್ಷದವನಾಗಿರುವಾಗ, ಸಾರಾಳು 91 ವರ್ಷದವಳಾಗಿರುವಾಗ ಈಸಾಕನನ್ನು ಹೆರ್ತಾರೆ. ಅವ ಗಂಡು ಮಗುವನ್ನು ಹೆರ್ತಾಳೆ. ಇದರಿಂದ ನಾವು ಏನ್ ತಿಳ್ಕೊಬೇಕು ಅಂದ್ರೆ, ದೇವರು ಯಾವುದೋ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ದೇವರು ಏನ್ ಮಾಡ್ತಾರೆ, ಚೆನ್ನಾಗಿ ಗಮನಿಸಿ. ಏನ್ ಮಾಡ್ತಾರೆ ವೆಯ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ, ಸ್ವಲ್ಪ ಕಾಯ್ತಾರೆ. ಯಾವುದೋ ಒಂದು ವಿಷಯಕ್ಕೆ ಕಾಯ್ತಾರೆ. ದೇವರು ಅಂತ ತೋರಿಸುವುದಕ್ಕೆ ನನ್ನ ಕೈಯಲ್ಲಿ ಯಾವ ಶಕ್ತಿ ಇಲ್ಲ ಅಂತ ನಿನ್ನ ಮನಸ್ಸಲ್ಲಿ ಬರುತ್ತೋ ಆವಾಗ ದೇವರು ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಂತ ಮಾಡಿ ತೋರಿಸುವಂತ ದೇವರು. ಆಮೇಲೆ ಆಗಾರಳಿಗೆ ಮಗು ಹುಟ್ಟಿಸಿದಂತ ಅಬ್ರಹಾಮ ಸಾರಾಳಿಗೆ ಮಗು ಹುಟ್ಟಿಸಕ್ಕಾಗಿರಲ್ವಾ? ಅವನಿಗೆ ಎಲ್ಲಿ ಹೆಮ್ಮೆ ಬಂದ್ಬಿಡ್ತದೋ, ದೇವರ ನಂಬಿಕೆ ಹೋಗ್ಬಿಡ್ತದೋ ಅಂತ ಯಾವಾಗ ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ ಅಂತ ಅವನು ತಿಳ್ಕೊಂಡ ನೋಡು. ಯಾವಾಗ ಈ ವಾಕ್ಯದಲ್ಲಿ 90 ವಯಸ್ಸಾದ ಸಾರಾಳಿಗೂ 100 ವರ್ಷದ ಅಬ್ರಹಾಮಿಗೆ ಹೇಗೆ ಮಗು ಹುಟ್ಟಿತ್ತು ಅಂತ ಹೇಳ್ದ ನೋಡು. ಆಗಲ್ಲ ಅಂತ ತಿಳ್ಕೊಂಡು ಅವನ ಮನಸ್ಸಲ್ಲಿ ಮಾತಾಡ್ದ ನೋಡು. ಆವಾಗ ದೇವರು ಆಗುತ್ತೆ ಅಂತ ತೋರಿಸ್ರು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಮ್ಮ ಕೈಯಲ್ಲಿ ಯಾವ ಕಾರ್ಯವೂ ಸಾಧ್ಯ ಇಲ್ಲ. ಯೇಸುವನ್ನು ನಂಬುದವರು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಕಾರ್ಯ ಮಾಡಿ ನಿಮಗೆ ಸಕ್ಸಸ್ ಆದ್ರೆ ದೇವರ ನಾಮ ಮಹಿಮೆ ಪಡಿಸಿ, ಇದು ನನ್ನಿಂದ ಅಲ್ಲ, ನನ್ನಿಂದ ಆಗಲ್ಲ, ನನ್ನ ದೇವರೇ ಇದನ್ನು ಆಶೀರ್ವಾದ ಮಾಡಿದ್ರು. ಆಮೇಲೆ ದುಡ್ಡು ಬಂದಿದ ತಕ್ಷಣ ದುಡ್ಡನ್ನ ಎಣಿಸೋದಲ್ಲ, ದೇವರೇ ಇದು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಬೈಕ್ ಬಂದಿದ ತಕ್ಷಣ 4 ಜನ ತೋರಿಸೋದಲ್ಲ, ದೇವರೇ ಇದನ್ನು ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಓದಿ ಪಾಸ್ ಆಗಿದ ತಕ್ಷಣ ನಾನು ಟ್ಯಾಲೆಂಟ್ ಅದಲ್ಲ, ದೇವರೇ ಬರೆಯಕ್ಕೂ ಜ್ಞಾನ ಕೊಟ್ಟು ಕೃಪೆ ಕೊಟ್ಟು ಪಾಸ್ ಮಾಡಿದಿಲ್ಲ, ನಿಮಗೆ ಸ್ತೋತ್ರ. ಕ್ರಿಸ್ತವರಾದ ನಾವು ಹೇಳುವಂತ ವಿಷಯ ದೇವರ ನಾಮ ಮಹಿಮೆಗಾಗಿ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಇವಾಗ ಅವನು ಮಗು ಹುಟ್ಟು, ಇವಾಗ ಅವನು ಇನ್ನ ಹೆಚ್ಚಾಗಿ ದೇವರಲ್ಲಿ ನಂಬಿಕೆ ಇಟ್ಟ. ಆಮೇಲೆ ಹಲ್ಲೆಲೂಯಾ. 140 ವಯಸ್ಸಲ್ಲಿ ಔಟ್ ಅವರು ಸತ್ತೋಗ್ಬಿಟ್ಟ. 140 ವಯಸ್ಸುವರೆಗೂ ಇದ್ದ, ಸತ್ತೋಗ್ಬಿಟ್ಟ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ದೇವರು ಯಾವುದೋ ಒಂದು ವಿಷಯ ತಡವಾದರೂ ಅದನ್ನು ನೆರವೇರಿಸಿ ನಡೆಸುವಂತ ದೇವರಾಗಿರ್ತಾರೆ. ಅದೇ ಮೊದಲ ತಳೆಪು ನಾವು ಹೇಳಿದ್ದು, ದೇವರು ಕಾದು ಸ್ವಲ್ಪ ವೆಯ್ಟ್ ಮಾಡಿ ನಮ್ಮನ್ನು ಕಾಪಾಡಿ ನಡೆಸುವಂತವರಾಗಿರ್ತಾರೆ. ಹಲ್ಲೆಲೂಯಾ. ಸರಿ, ಇದು ಬಿಡಿ. ವಿಮೋಚನೆ ಕಾಂಡ 3ನೇ ಅಧ್ಯಾಯಕ್ಕೆ ಬನ್ನಿ. ಇದು ಮಗು ಹೇಗೆ ದೇವರು ಹೇಗೆ ಆಶೀರ್ವದಿಸ್ತಾರೆ, ಆ ಮಗುಗೆ ಏನ್ ಮಾಡ್ಬೇಕು, ಹೇಗೆ ಪ್ರತಿಷ್ಠೆ ಮಾಡ್ಬೇಕಂತ ಹೇಳ್ಬಿಟ್ಟೆ. ಆಯ್ತಾ? ಕಾದಿದ್ದ 25 ವರ್ಷ ಕಾದಿದ್ದ, ದೇವರು ವಾಗ್ದಾನ ಮಾಡ್ದಂಗೆ ಈಸಾಕನನ್ನು ಕೊಟ್ಟರು. ಅವರು ದೇವರು ಹೇಳ್ದಂಗೆ 7ನೇ ದಿನದಲ್ಲಿ ದೇವರಿಗೆ ಅರ್ಪಿಸಿದ್ರು ಅವರು. ಇವಾಗ ದೇವರು ಹೇಗೆ ಮತ್ತೆ ಮನುಷ್ಯರನ್ನು ಕಾದು ಕಾಪಾಡ್ತಾರೆ ಅಂತ ನಾವು ನೋಡೋಣ. 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ 7 ವಾಕ್ಯ 7 ಇಲ್ಲಿ ನಾವು ನೋಡ್ತೀವಿ, ಇಸ್ರೇಲ್ ಜನರು 400 ವರ್ಷ ಐಗುಪ್ತ ದೇಶದ ರಾಜನ ಹತ್ರ ಗುಲಾಮರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ಅನೇಕ ವೇದನೆಗಳಿಂದ, ಹಿಂಸೆಗಳಿಂದ ಅಲ್ಲಿ ಕಷ್ಟಪಡ್ತಾ ಇರ್ತಾರೆ. 400 ವರ್ಷ ಈ ಕಷ್ಟಪಡ್ತಾ ಇರುವಂತ ಜನರು ಯಾರು ಅಬ್ರಹಾಮನ ಆ ಈಸಾಕನಿಂದ ಬಂದಿರಲ್ಲ ಆ ಸಂತತಿ. ಆಮೇಲೆ ದೇವರೇನು ಹೇಳಿದ್ರು, ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತೇನೆ ಅಂತ ಹೇಳಿದ್ರ. ಇಲ್ಲಿ ಎಲ್ಲ ಬಂದು ಅಟ್ಯಾಕ್ ಆಗ್ಬಿಟ್ಟಿದ್ದಾರೆ, ಅರೆಸ್ಟ್ ಆಗ್ಬಿಟ್ಟಿದ್ದಾರೆ. ಎಷ್ಟು ವರ್ಷ? 400 ವರ್ಷ, 4 ಜನರೇಷನ್ ಏನಾಗ್ಬಿಟ್ರು, ಅಲ್ಲಿ ಅರೆಸ್ಟ್ ಆಗ್ಬಿಟ್ರು. ಹಲ್ಲೆಲೂಯಾ. 400 ವರ್ಷ ಅಂದ್ರೆ ದೇವರು
ಅಬ್ರಹಾಮ್ಗೆ ವಾಗ್ದಾನ ಮಾಡಿದ್ರು, ನಿನ್ನ ಸಂತತಿಯನ್ನು ನಾನು ಆಶೀರ್ವದಿಸ್ತೇನೆ ಅಂತ ಅಲ್ವಾ. ಅವಾಗ ಇಲ್ಲಿ ಕಷ್ಟ ಪಡ್ತಾ ಇದ್ದಾರೆ. ಯಾಕಂದ್ರೆ ಅಬ್ರಹಾಮನು ಮಾಡಿದ ಒಂದು ಮಿಸ್ಟೇಕ್ ಆಗಿ ಇವರು ಅಲ್ಲಿ ದಂಡನೆಯನ್ನು ಅನುಭವಿಸಬೇಕಾಗಿತ್ತು. ಒಂದು ದಿನ, ಎರಡು ದಿನ ಅಲ್ಲ, ಬರಾಬರಿ 400 ವರ್ಷ ಅಲ್ಲಿ ಹಿಂಸೆಯನ್ನು ಪಡಬೇಕಾಗಿತ್ತು. ಆಮೇನ್, ಹಿಂಸೆಯನ್ನು ಪಡಬೇಕಾಗಿತ್ತು. ಆಗ ಆ 400 ವರ್ಷ ದೇವರು ಹೇಳಿದ ಹಾಗೆ 400 ವರ್ಷ ಮುಗಿದ ಮೇಲೆ ನೆನಪುಳ್ಳ ದೇವರು. ಆ 400 ವರ್ಷ ಮುಗಿದ ಮೇಲೆ 3:7 ಓದಿ. ದೇವರು ಏನ್ ಮಾಡ್ತಾರೆ ನೋಡೋಣ. ಆಗ ದೇವರು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರ್ವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಹಲ್ಲೆಲೂಯಾ. ದೇವರು 400 ವರ್ಷ ಕಾದಿದ್ರು. ಆಮೇಲೆ ಅವರ ಕೂಕ್ಕೊರಳನ್ನು ದೇವರು ಕೇಳಿದ್ರು. ಮೋಶೆಯನ್ನು ಎಬ್ಬರಿಸಿ ರೆಡಿ ಮಾಡಿ ಪ್ರಿಪೇರ್ ಮಾಡಿ ದೇವರು ಏನ್ ಮಾಡಿದ್ರು, ಮೋಶೆಯನ್ನು ಅಲ್ಲಿ ಕಳಿಸಿ ಆ ಐಗುಪ್ತ ದೇಶದ ಜನರನ್ನು ಬಿಡಿಸ್ಕೊಂಡು ಬಂದ್ರು. ಆಮೇಲೆ ಯಾಕೆ? ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವನ್ನು ದೇವರು ನೆನಪು ಮಾಡಿಕೊಂಡ. ಆಮೇಲೆ ದೇವರು 400 ವರ್ಷ ಸಾಧಾರಣವಾದದ್ದಲ್ಲ. 400 ವರ್ಷ ಆದ್ರೆ ಸುಮ್ಮನೆನಾ? ಅಷ್ಟು ವರ್ಷ ಆದ್ರೆ ಕೂಡ ದೇವರು ಆ ವಾಗ್ದಾನವನ್ನು ಮರೆತಿಲ್ಲ. ಒಂದ್ ವೇಳೆ ಅಬ್ರಹಾಮ್ ಈಸಾಕ್ ಹೇಳಿರ್ಬೋದು, ಈಸಾಕು ಯಾಕೋಬನಿಗೆ ಹೇಳಿರ್ಬೋದು, ಯಾಕೋಬನು ತನ್ನ 12 ಮಕ್ಕಳಿಗೆ ಹೇಳಿರ್ಬೋದು, ಗಂಡ್ಮಕ್ಕಳಿಗೆ. ನಮ್ಮ ಮೂಲ ಮುತ್ತಾತನಿಗೆ ದೇವರು ಈ ರೀತಿ ವಾಗ್ದಾನ ಮಾಡಿದ್ದಾರೆ, ನಿಮ್ಮಲ್ಲಿ ರಾಜರಾಗಿ ಎಬ್ಬರಿಸ್ತಾರೆ. ನೋಡಿ, ಯೋಸೇಫಲ್ಲ ರಾಜನಾಗಿ ಇದ್ದ. ದೇವರು ಹೇಳಿದ್ರು ಅಬ್ರಹಾಮ್ಗೆ, ನಿನಗೆ ಹುಟ್ಟುವಂತ ಈಸಾಕನ ಮೂಲಕ ದೊಡ್ಡ ದೊಡ್ಡ ರಾಜವರಾಗಿ ಕೂಡ ಬರ್ತಾರೆ ನಿನ್ನ ಸಂತತಿಯಲ್ಲಿ. ಯೋಸೇಫಲ್ಲ ಐಗುಪ್ತ ದೇಶದಲ್ಲಿ ರಾಜನಾಗಿ ಇದ್ದ. ಈಗಲೂ ಈ ಜನರೇಷನ್ ಅಲ್ಲಿ ಕೂಡ ಇಸ್ರೇಲ್ ಜನರಲ್ಲಿ ಅನೇಕ ರಾಜರು ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಅದು ಆತನ ವಾಗ್ದಾನ ಯಾವತ್ತೂ ತಪ್ಪುವುದಿಲ್ಲ. 400 ವರ್ಷ ಆಗಿ ಕೂಡ ಇಲ್ಲಿ ಏನಾಯ್ತು ಅಂದ್ರೆ, ಅವರು ಗುಲಾಮತನದಲ್ಲಿ ಇದ್ರೇನು ದೇವರು ಅವರನ್ನು ನೆನಪು ಮಾಡ್ಕೊಳ್ತಾನೆ ಇದ್ರು. ಹಲ್ಲೆಲೂಯಾ. ಕಾದ್ರು. ದೇವರು ಹೇಳಿದ ಪ್ರಕಾರ ಅವರು 400 ವರ್ಷ ಆದಮೇಲೆ ಮೋಶೆಯ ಮೂಲಕ ಏನಾಗ್ತಾ ಇದ್ದಾರೆ, ಅವರು ಬಿಡುಗಡೆ ಆಗಿ ಐಗುಪ್ತ ದೇಶದಿಂದ ಬರ್ತಾ ಇದ್ದಾರೆ. ಆಮೇನ್. ಆಗ ಇದರಿಂದ ನಾವು ಏನ್ ತಿಳ್ಕೊಬಹುದು ಅಂದ್ರೆ, ದೇವರು ನಮ್ಮನ್ನು ಕಾದು ಕಾಪಾಡಿ ನಡೆಸುವಂತ ದೇವರಾಗಿರ್ತಾರೆ. ಆಮೇನ್. ಇವತ್ತು ನಾವು ದೇವರ ಮಕ್ಕಳಾಗಿರ್ಬೋದು, ದೇವರ ವಿಷಯದಲ್ಲಿ ನಾವು ನಂಬಿಕೆ ಉಳ್ಳವರಾಗಿರ್ಬೋದು, ಕೊರತೆ ಉಳ್ಳವರಾಗಿರ್ಬೋದು. ನೋಡಿ, ಹೋದ ವಾರ ಬಂದ್ರು ಹಿಂಗಾಯ್ತು ಹಂಗಾಯ್ತು ಅಂತ ಒಂದು ಫೋನಲ್ಲಿ ಸಾಕ್ಷಿ ಹೇಳಿದ್ರು. ಈ ವಾರ ಇಲ್ಲ. ಈ ಅಪನಂಬಿಕೆ ಉಳ್ಳವರು ಖಂಡಿತವಾಗಿ ಆಶೀರ್ವಾದವಾಗಿ ಜೀವನ ಮಾಡಕ್ ಆಗಲ್ಲ. ದರಿದ್ರದಿಂದ ದರಿದ್ರ ಏನ್ ಅಟೆಂಡೆನ್ಸ್ ಸಾಕಕ್ಕೆ ಇಲ್ಲ. ನೀನು ನಂಬಿದ್ರೆ ಪರಿಪೂರ್ಣವಾಗಿ ನಂಬಬೇಕು, ಅವಾಗೆ ಎಲ್ಲ ದರಿದ್ರ ಹೋಗೋದು. ಯೇಸು ನಾಮದಲ್ಲಿ ದರಿದ್ರ ಹೋಗುತ್ತೆ. ಯೇಸು ನಾಮದಲ್ಲಿ ಬೇರೆ ಏನು ಹೋಗುತ್ತೆ? ಅಸಮಾಧಾನ ಇರಲ್ಲ. ಯೇಸು ನಾಮದಲ್ಲಿ ನಿತ್ಯ ನರಕದಿಂದ ನಾಮ ಬಿಡಿಸೈತೆ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದದಲ್ಲಿ ಅದು ನಡೆಸೈತೆ. ಅದನ್ನು ನಂಬಿ ನಾವು ಬರುವಾಗ ಖಂಡಿತವಾಗಿ ಆಶೀರ್ವದಿಸಲ್ಪಟ್ಟಿರ್ತೇವೆ. ದೇವರು ನೋಡಿ 400 ವರ್ಷ ಆತನು ಕಾದಿದ್ದು ಆ ಜನರನ್ನು, ವಾಗ್ದಾನದ ಮಾಡಿದಂತ ಜನರನ್ನು ಕಾಪಾಡಿ ಕರ್ಕೊಂಡು ಬಂದಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಆದ್ರಿಂದ ನಾವೇನು ನಂಬಿಕೆ ಉಳ್ಳವರಾಗಿರ್ಬೇಕಂತ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ಆಮೆನ್, ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿಗಳು 23:18 ಓದಿ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕ ಆಗದು. ಸಾಕು. ಒಂದು ಕಾಲ ಉಂಟು, ನೀನು ನಂಬಿರುವ ವಿಷಯ ವ್ಯರ್ಥವಾಗಲ್ಲ, ವೇಸ್ಟ್ ಆಗಲ್ಲ. ನೀನು ನಂಬಿರೋದು ದೇವರ ಮೇಲೆ. ನಂಬಿಕೆಯನ್ನು ಹುಟ್ಟಿಸುವನು, ಪೂರೈಸುವ ಆತನ ದೇವರ ಮೇಲೆ ನಿನ್ನ ನಂಬಿಕೆ ಇಟ್ಟಿದ್ಯಾ? ಆದ್ರಿಂದ ಒಂದು ಕಾಲ ಇದೆ, ಆ ನಂಬಿಕೆ ವ್ಯರ್ಥವಾಗಲ್ಲ, ವೇಸ್ಟ್ ಆಗಲ್ಲ. ಖಂಡಿತವಾಗಿ ನೀನು ನಂಬಿದ ವಿಷಯ ನಿನ್ನ ಲೈಫಲ್ಲಿ ನಡೆಯುತ್ತೆ. ಆಮೇನ್, ಆಮೇನ್ ಅಂತ ಹೇಳಿ. ಹಲ್ಲೆಲೂಯಾ. ಒಂದು ಕಾಲ ಇದೆ, ಆ ಕಾಲದಲ್ಲಿ ನಿನ್ನ ನಂಬಿಕೆ ಏನಾಗಲ್ಲ,
ವ್ಯರ್ಥವಾಗಲ್ಲ, ವೇಸ್ಟ್ ಆಗಲ್ಲ ಅಂತ ದೇವರ ವಾಕ್ಯ ನಮ್ಗೆ ಹೇಳ್ತಾ ಐತೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ಏನಾಗಿರ್ತಾರೆ? ನೀತಿವಂತರಾಗಿರ್ತಾರೆ. ಆ ಕೀರ್ತನೆ 34:17 ಹೇಳುತ್ತೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನೇನ್ ಮಾಡ್ತಾರೆ? ದೇವರು ಬಿಡಿಸುವಾತನಾಗಿರ್ತಾರೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವು ಎಲ್ಲಗಳಿಂದ ಅವನನ್ನು ಬಿಡಿಸುತ್ತಾನೆ. ಆಮೇನ್ ಅಂತ ಹೇಳಿ, ಹಲ್ಲೆಲೂಯಾ. ಮತ್ತೆ ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಹಂಗಂದ್ರೆ ದೃಷ್ಟಿಸಿ ನೋಡುತ್ತಾನೆ. ಅವರು ಮೊರೆ ಇಡುವಾಗ ಆತನು ಕಿವಿ ಕೊಡುತ್ತಾನೆ. ಕೀರ್ತನೆ 34 15, 17, 19 ಈ 3 ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ. ಏನ್ ಹೇಳಲ್ಪಟ್ಟಿದೆ? ಮತ್ತೆ ಒಂದ್ಸತಿ ಓದ್ತೀನಿ ಕೇಳಿ. ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ನೀತಿವಂತರು. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅಂದ್ರೆ ದೃಷ್ಟಿಸಿ ನೋಡುತ್ತಾನೆ. ಅವರು ಯಾವುದೋ ಒಂದು ವಿಷಯಕ್ಕೆ ದೇವರ ಹತ್ರ ಬೇಡುವಾಗ, ಕೇಳುವಾಗ ಕಿವಿ ಕೊಡುತ್ತಾನೆ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. 400 ವರ್ಷವಾಗಿ ಅಲ್ಲಿ ಗುಲಾಮರಾಗಿ ಕಷ್ಟದಲ್ಲಿ ಇದ್ದಂತ ಅಬ್ರಹಾಮನ ಸಂತತಿಯ ನೀತಿವಂತರನ್ನು ಆತನು ನೆನಪು ಮಾಡಿಕೊಂಡನಂದ್ರೆ ನಮ್ಮನ್ನು ಆತನ ನೆನಪು ಮಾಡಿಕೊಳ್ಳಲ್ವಾ? ಖಂಡಿತವಾಗಿ ನೆನಪು ಮಾಡಿಕೊಳ್ತಾನೆ. ಆಮೇನ್. ಕಷ್ಟಗಳಿಂದ ಏನ್ ಮಾಡ್ತಾರೆ? ನಮ್ಮನ್ನು ಬಿಡಿಸಿ ಕಾದು ಕಾಪಾಡಿ ನಡೆಸುವಂತ ದೇವರು. ಆಮೇನ್. ಆಮೇಲೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರೇನು ದೇವರು ಅವುಗಳಿಂದ ಆಮೇನ್ ಅಂತ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬುತ್ತೀರಾ? ಎಲ್ಲ ಎದ್ದು ನಿಂತ್ಕೊಳ್ಳೋಣ ಈ ಸಮಯದಲ್ಲಿ. ನಿಮ್ಗೆ ಏನಾದ್ರೂ ಒಂದು ಕಷ್ಟವೋ ಯಾವುದೋ